ನಾನು ಅತಿಶಯ ಆಲೋಚನಾಪರನು. ಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವು ಒಂದು ಗುಂಪಾಗಿ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತಹ ಕೃಪೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಲೋಕದ ವ್ಯವಹಾರಗಳು ಬಹಳ ಕಷ್ಟದಲ್ಲಿದೆ ಸ್ವಾಮಿ. ಯಾವ ಗಳಿಗೆಯಲ್ಲಿ ಏನು ಬೇಕಾದರೂ ಸಂಭವಿಸಬಹುದಾದಂತಹ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಸ್ವಾಮಿ, ನೀನು ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಯಾವುದೇ ಅಡೆತಡೆಗಳು ಬಾರದ ಹಾಗೆ ನಮ್ಮನ್ನು ಕಾಪಾಡಿ ನಡೆಸ್ತಾ ಬರ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರವಾಗಲಿ. ತಂದೆ ದೇವರೇ, ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ದಿವಾದ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಈ ದಿನದವರೆಗೂ, ಈ ಗಳಿಗೆಯವರೆಗೂ ನಮ್ಮನ್ನ ಜೀವಂತವಾಗಿ ಕಾಪಾಡಿ ಆತನ ಕೃಪಾಸನ್ನಿಧಿಯಲ್ಲಿ ಬಂದು ಆತನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಗೆ ಸಹಾಯ ಮಾಡಿದರೆ, ಆದ್ರಿಂದ ದೇವರಿಗೆ ಯಾವಾಗ್ಲೂ ಕೃತಜ್ಞತೆ ಹೇಳುತ್ತಾ ಈ ಒಂದು ಸಮಯದಲ್ಲಿ ನಮಗೆ ಇರುವಂತ ಪಾಠವಾದಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆನ ನಾವು ಧ್ಯಾನಿಸ್ತಾ ಇದ್ವಿ. ಪ್ರೀತಿಯ ಸಹೋದರರೇ, ಸೊ ಯಾವ ಒಂದು ಭಾಗವನ್ನ ನೋಡ್ತಾ ಇದ್ವಿ? ಎಷ್ಟನೇ ಭಾಗವನ್ನು ನೋಡ್ತಾ ಇದ್ವಿ? ಭಾಗ 13 ಈಗ ನೋಡ್ಬೇಕಾದ್ದು. ಈಗ ನೋಡ್ಬೇಕು. ಭಾಗ 13. ಓಕೆ, ಯಾವ ಅಧ್ಯಾಯವನ್ನು ನೋಡ್ತಾ ಇದ್ವಿ? ರೋಮಪುರ 2ನೇ ಅಧ್ಯಾಯ 3 ವಚನ ಆಗಿದೆ ಬ್ರದರ್. 4ನೇ ವಚನದಿಂದ ಓದಬೇಕು. 4ನೇ ವಚನದಿಂದ ನೋಡ್ಬೇಕು. ಸರಿ, ಹಾಗಾಗಿ ಪ್ರೀತಿಯ ಸಹೋದರರೇ, ನಮಗೆ ಪಾಸ್ ಅವರು ಹತ್ರ ಬರ್ತಾ ಇದ್ರು ಕೂಡ ರೋಮಪುರದವರು ನಮ್ಮ ಒಂದು ಪತ್ರಿಕೆ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನ ನಾವು ಹಾಗೆ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ಅದು ನಮ್ಗೆ ಪ್ರಯೋಜನವಾಗಿರ್ಲಿ ಅಂತ. ನನ್ಗೆ ನಿಮ್ಮೆಲ್ರಿಗೂ ಅದು ಉಪಯೋಗ ಆಗ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ನಾವು ಅದರ ಮುಂದುವರೆದಂತ ಭಾಗವನ್ನ ನೋಡೋಣ. ಲಾಸ್ಟ್ ನಾವು ಎಲ್ಲಿ ನಿಲ್ಸಿದ್ವಿ? 2ನೇ ಅಧ್ಯಾಯ 3ನೇ ವಾಕ್ಯದವರೆಗೆ ಬಂದಿದ್ವಾ? ಹೌದು ಬ್ರದರ್. 3ನೇ ವಾಕ್ಯ. ಒಂದ್ ನಿಮಿಷ, ನಮ್ಮ ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ, ಹಾಗಾಗಿ ಇವತ್ತು ನಾವು ನೋಡ್ಬೇಕಾದಂತ ವಿಷಯ ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯವನ್ನ ಓದಿದ್ವಿ ಅಲ್ವಾ? ಸೊ 3ನೇ ವಾಕ್ಯವನ್ನ ಮುಗಿಸಿದೀವಿ. 3ನೇ ವಾಕ್ಯದಿಂದ ಮುಂದಿನ ವಾಕ್ಯವನ್ನ ನಾವು ನೋಡೋಣ. ಸೊ ವಾಕ್ಯವನ್ನ ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ. ರೋಮನ್ 2nd chapter 4th. ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಾಡೆ ಮಾಡುತ್ತೀಯ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಓಕೆ, ಇಲ್ಲಿ ನೋಡ್ಬೇಕಾದ್ರೆ ಓಕೆ ಸರಿ, ನೆಟ್ವರ್ಕಿನ ಇಶ್ಯೂ ಇರ್ಬೇಕು. ನೋಡ್ಬೇಕಾದ್ರೆ ದೇವರ ಒಂದು ವಿಷಯವನ್ನ ನಾವು ಕೊನೆಯ ಒಂದು ಪಾಠದಲ್ಲಿ ಕೂಡ ನೋಡಿದ್ವಿ. ಏನಪ್ಪಾ ಮುಖ್ಯವಾಗಿ ಒಂದು ಪಾಠವನ್ನ ಗಮನಿಸಿದ್ವಿ ಅಂದ್ರೆ, ಬೇರೆಯವರನ್ನ
ಅಪರಾಧಿಗಳೆಂದು ಇಲ್ಲವೇ ಬೇರೆಯವರನ್ನ ದೋಷಿಗಳೆಂದು ಅವರ ಒಂದು ಮಿಸ್ಟೇಕ್ ನ ಕಂಡುಹಿಡಿಯುವಂತ ನಾವು ಅದೇ ತಪ್ಪನ್ನ ನಾವು ಮಾಡ್ತಾ ಇದೀವಿ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದಾರೆ. ಆ ಪಾಯಿಂಟ್ ನ ಲಾಸ್ಟ್ ಟೈಮ್ ಕೆಲವೊಂದು ಪಾಯಿಂಟ್ ನಾವು ಏನ್ ಮಾಡಿದ್ವಿ ನಾವು ನೋಡಿದ್ವಿ. ಕ್ರಿಸ್ತನ ಸರಸರೇ, ಯೇಸು ಕ್ರಿಸ್ತನ ಕಾಲದಲ್ಲಿ ಆಲ್ಮೋಸ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಸದುಸೇರು, ಪರಿಸೇರು, ಸದ್ದುಕಾಯರು, ಆ ಪ್ರಧಾನ ಯಾಜಕರನ್ನ ಇದ್ರಲ್ಲ, ಅವ್ರನ್ನೆಲ್ಲ ಗದರಿಸೋದಕ್ಕೆ ಇದೇ ಮುಖ್ಯವಾದ ಕಾರಣವಾಗಿತ್ತು. ಏನಪ್ಪಾ ಅಂದ್ರೆ ಅವರು ಅದೇ ರೀತಿಯಾದ ತಪ್ಪುಗಳನ್ನ ಮಾಡ್ತಾ ಇದ್ರು ಕೂಡ ಅವರು ಎಲ್ಲರಿಗಿಂತ ನೀತಿವಂತರ ಹಾಗೆ, ಯಾವ ತಪ್ಪು ಕೂಡ ಮಾಡದೇ ಇರುವಂತ ಪರಿಶುದ್ಧವಂತರ ಹಾಗೆ ತೋರ್ಪಡಿಸಿಕೊಂಡು ಜನರನ್ನ ಪಾಪಿಗಳ ಹಾಗೆ, ಅವರನ್ನ ದೇವರ ಸನ್ನಿಧಿಯಿಂದ ದೇವರ ಸನ್ನಿಧಿಗೆ ಬರೋದಕ್ಕೆ ಯೋಗ್ಯತೆ ಇಲ್ಲದವರಾಗಿ ನೋಡ್ತಾ ಇದ್ರು. ಇದು ದೇವರ ದೃಷ್ಟಿಯಲ್ಲಿ ನಮ್ಮ ಕರ್ತನ ಯೇಸುಕ್ರಿಸ್ತನಿಗೆ ತುಂಬಾ ಕಷ್ಟವಾದಂತ ಒಂದು ವಿಷಯ ನೋಡಿ. ಈ ವಿಷಯಕ್ಕೆ ಯಾವಾಗ್ಲೂ ಕೂಡ ದೇವ್ರ ಮಕ್ಳು ಅಪೋಸಿಟ್ ಆಗಿ ನಿಂತ್ಕೊಬೇಕು, ಅಂದ್ರೆ ಅಗೇನೆಸ್ಟ್ ಆಗಿರ್ಬೇಕು. ಯಾವ ವಿಷಯದಲ್ಲಿ ನಿಂತ್ಕೊಬೇಕು? 2 ವಿಷಯಗಳಿದೆ. ಒಂದು, ನಾವು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಅದನ್ನ ತಿದ್ಕೊಳ್ದೆ ನಾವು ತುಂಬಾ ಒಳ್ಳೆಯವರು, ಪರಿಶುದ್ಧವಂತರು ಅನ್ನಿಸುವಂತ ಒಂದು ಭಾವನೆ ಇದೆಯಲ್ಲ, ಅದು ದೇವರಿಗೆ ಅಸಹ್ಯ. ಅದು ಮಾತ್ರವಲ್ಲ, ನಾವು ಅಸಹ್ಯ ಕೆಲಸ ಮಾಡ್ಕೊಂಡು ಬೇರೆಯವ್ರನ್ನ ಪಾಪಿಗಳಾಗಿ ನೋಡ್ಕೊಂಡು ನಮ್ಮನ್ನ ನೀತಿವಂತರ ನೋಡ್ಕೊಳ್ತೀವಿ ನೋಡಿ, ಅದು ಇನ್ನೂ ಅಸಹ್ಯ. ದೇವರಿಗೆ ಅಂತ ಹೃದಯ ದೇವರಿಗೆ ಮೆಚ್ಚುಗೆ ಆಗಲ್ಲ. ಆದ್ರೂ ಕೂಡ ದೇವ್ರೇನ್ ಮಾಡಿದಾರಂದ್ರೆ ಸರ್ಟನ್ ಟೈಮ್ ಅವ್ರಿಗೆ ಅಂತ ಕೊಟ್ಟಿದ್ದಾರೆ, ಸಮಯವನ್ನ ಕೊಡ್ತಾರೆ. ಸಮಯಾವಕಾಶ ಅನ್ನೋದು ದೇವರ ಒಂದು ವಿಷಯದಲ್ಲಿ ತುಂಬಾ ಮುಖ್ಯ. ಆ ಸಮಯಾವಕಾಶ ಯಾವ್ದು ರೀತಿಯಲ್ಲಿ ಬರುತ್ತಂದ್ರೆ ದೇವರ ಕೃಪೆ. ಇನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರ ಅಪಾರವಾದ ದಯಾ, ಸಹನ, ದೀರ್ಘ ಶಾಂತಿ ಅಂತ ವಿಷಯವನ್ನ ನೋಡ್ತೀವಿ. ಅಪಾರವಾದದ್ದು. ಮನುಷ್ಯರಂತೆ ಅಲ್ಲ ಅದು. ಮನುಷ್ಯರಂತೆ ದೇವ್ರ ದಯ ತೋರ್ಸಲ್ಲ, ಮನುಷ್ಯರಂತೆ ಸಹನ ತೋರ್ಸಲ್ಲ. ಮನುಷ್ಯ ಸ್ವಾರ್ಥ ಚಿಂತಕನಾಗಿರ್ತಾನೆ, ಸ್ವಾರ್ಥಿ ಆಗಿರ್ತಾನೆ. ಅವನು ದಯ ತೋರ್ಸಿದ್ರು ಅದ್ರ ಹಿನ್ನೆಲೆ ಸ್ವಾರ್ಥವಾಗಿರುತ್ತೆ. ಅವನು ಕೆಲವೊಂದು ಸಮಯದಲ್ಲಿ ಶಾಂತನಾಗಿದ್ರು ಅದ್ರ ಹಿನ್ನೆಲೆ ಸ್ವಾರ್ಥವಾಗಿರುತ್ತೆ. ದೇವರು ಹಾಗಲ್ಲ. ಮನುಷ್ಯರಿಂದ ಯಾವುದೇ ಉಪಯೋಗ ದೇವರಿಗೆ ಬೇಕಾಗಿಲ್ಲ. ದೇವರ ಗುಣಾತಿಶಯ ತಗೊಳ್ಬೇಕಾದ್ರೆ ದೇವರಿಗೆ ಸರ್ವಶಕ್ತನಾದ ದೇವರು, ಅಂದ್ರೆ ದೇವರಿಗೆ ಎಲ್ಲ ಶಕ್ತಿ ಉಂಟು, ಸರ್ವ ಅಧಿಕಾರ ಉಂಟು. ಸರ್ವ ಅಧಿಕಾರದ ಬಗ್ಗೆ ನಾವು ತುಂಬಾ ಹೆಚ್ಚಾಗಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಷಯ ಮಾತಾಡೋಣ. ಸೃಷ್ಟಿ ಮಾಡಿದಂತ ದೇವರಿಗೆ ಮನುಷ್ಯರನ್ನ ಸಾಯಿಸಕ್ಕೆ ಗೊತ್ತು. ಅನೀತಿಯಿಂದಲ್ಲ, ನೀತಿಯಿಂದಲ್ಲ ಸಾಯಿಸಬಹುದು. ಒಂದ್ ವ್ಯಕ್ತಿ ಪಾಪ ಮಾಡಿದ್ರೆ ದೇವರಿಗೆ ಕೋಪ ಬಂತು ಅಂದ್ರೆ ಸಾಯಿಸಬಹುದು. ಸಾಯಿಸಕ್ಕೆ ಮನುಷ್ಯರ ರೀತಿಯಲ್ಲಿ ಕತ್ತಿನೋ ಬೇರೆ ಒಂದು ಕುತಂತ್ರಗಳನ್ನ ದೇವರು ಬಳಸಬೇಕಾಗಿಲ್ಲ. ಇಡೀ ಸೃಷ್ಟಿ ಆತನ ಕಂಟ್ರೋಲ್ ಅಲ್ಲಿದೆ. ಒಂದು ಜನಾಂಗ ಪಾಪ ಮಾಡ್ತು ಅಂದ್ರೆ ದೇವ್ರು ಭೂಕಂಪ ಬರ್ಸಿದ್ರೆ ಸಾಕು. ಒಂದು ಜನಾಂಗ ಪಾಪ ಮಾಡ್ತು ಅಂದ್ರೆ ಅಲ್ಲಿ ಯುದ್ಧ ಬರ್ಸಿದ್ರೆ ಸಾಕು, ಬರ ಬರ್ಸಿದ್ರೆ ಸಾಕು, ಇಲ್ಲ ಯಾವ್ದಾದ್ರು ಘೋರವಾದಂತ ವ್ಯಾಧಿ ಬರ್ಸಿದ್ರೆ ಸಾಕು, ಸತ್ತೋಗ್ತಾ ಇದ್ರಲ್ಲ. ಸೊ ದೇವರ ಒಂದು ಕೋಪ ನೀತಿಗನುಸಾರವಾಗಿರ್ತಿತ್ತು. ತಪ್ಪು ಮಾಡಿದವರಿಗೆ ಆ ಕೋಪವನ್ನು ದೇವ್ರು ತೋರಿಸ್ತಾ ಇದ್ರು. ಕಾಲದಲ್ಲಿ ಕೂಡ ಇದು ನೋಡ್ಕೊಂಡ್ ಬರ್ತಿದ್ವಿ. ಆದ್ರೂ ದೇವರು ಆ ರೀತಿಯಾಗಿ ತಪ್ಪು ಮಾಡಿದ ತಕ್ಷಣ ಅವ್ರನ್ನ ಸಾಯಿಸುವಂತ ಕೆಲಸಕ್ಕೆ ಕೈ ಹಾಕಿದಾರ ಅಂತ ನೋಡಿದ್ರೆ ಇಲ್ಲ. ಕ್ರಿಸ್ತನ ಬಗ್ಗೆ ಸರಸತೆ ನಾವು ಆದಿಕಾಂಡದಲ್ಲಿ ಓದ್ಬೇಕಾದ್ರೆ ಆದಮನ ಬಗ್ಗೆ ಮಾತಾಡ್ಬೇಕು. ನೀನು ತಿಂದ ದಿನವೇ ಸತ್ತೇ ಸಾಯಿವಿ ಅಂತ ಹೇಳ್ತಾರೆ. ಆನನ ತಿಂದ ದಿನ ಸತ್ತೇ ಸಾಯಿವಿ ಅಂತ. ನಾವೇನ್ ತಗೊಳ್ತೀವಿ ಲೆಕ್ಕಾಚಾರ? 1000 ವರ್ಷ ತಾನೆ. ದೇವರಿಗೆ ಒಂದೇ ದಿನ ಅಂದ್ರೆ 1000 ವರ್ಷ. 1000 ವರ್ಷದಲ್ಲಿ ಅವ್ರು ಸತ್ತೋದಂತ ನಾವೇನೇ ತಗೊಳ್ತೀವಿ. ಆದ್ರೆ ದೇವ್ರು ಯಾಕೆ ಅದೇ ಸಮಯದಲ್ಲಿ ಸಾಯಿಸಿಲ್ಲ? ಸಾಯಿಸಿದ್ರೆ ಏನಾಗ್ತಿತ್ತು ನೋಡ್ರಿ? ದೇವರ ಕೋಪ, ದೇವರ ದೀರ್ಘ ಶಾಂತಿ ನೋಡ್ರಿ. ಮನುಷ್ಯರಂತ್ರಲ್ಲ, ಮನುಷ್ಯರ ಒಂದು ಕೋಪ ಇರ್ಬೋದು, ಆತನ ಒಂದು ಮನಸ್ಸನ್ನ ಅವನಿಗೆ ಏನಾದ್ರು ಕೋಪ ಬಂತು, ಆ ಒಂದು ಸಹನೆ ಅವ್ನ್ ಕಳ್ಕೊಂಬಿಟ್ಟ ಅಂದ್ರೆ ಆ ಸ್ಪಾಟ್ ಅಲ್ಲಿ ನಾವೇನೋ ಮಾಡ್ಬಿಡ್ತೀವಿ. ಆಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಯಾಕೆ ಈ ತರ ಮಾಡ್ಬಿಟ್ಟೆ, ಈ ತರ ಮಾಡ್ಬಾರ್ದಾಗಿತ್ತು, ಅಯ್ಯೋ ಮಿಸ್ಟೇಕ್ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ನಾವು ಫೀಲ್ ಮಾಡ್ಕೊಳ್ತೀವಿ. ಅದು ಮನುಷ್ಯನ ಒಂದು ಗುಣ. ಆ ಕ್ಷಣದಲ್ಲಿ ನಾವು ತಪ್ಪು ಮಾಡಿ ಆಮೇಲೆ ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡೋದು, ಮನಸ್ಸಂತರ ಹೊಂದೋದು. ದೇವರ ಹಾಗಲ್ಲ. ಕ್ರಿಸ್ತನ ಪ್ರೀತಿ ದೇವರು ಜ್ಞಾನ ಉಳ್ಳ ದೇವರು. ಆದ್ರೂ ಕೂಡ ದೇವರು ಒಂದ್ ವೇಳೆ ಆ ರೀತಿ ಶಿಕ್ಷೆ ಮಾಡಿದ್ರು ಕೂಡ ದೇವ್ರು ಏನ್ ಮಾಡ್ತಿದ್ರು? ಅವ್ರಿಗೆ ಜೀವ ಕೊಡಕ್ಕೆ ದೇವರಿಗೆ ಸಾಧ್ಯತೆ ಇತ್ತು. ಆದ್ರೆ ದೇವ್ರು ಆ ರೀತಿ ತೋರ್ಸಿದ್ರಾ? ದೇವ್ರ ಆ ರೀತಿ ಮಾಡಿದ್ರ? ಮಾಡಿಲ್ಲ. ಸರಿ,
ಈಗ ನಾವು ಯಾಕೆ ಈ ವಿಷಯವನ್ನ ಇಲ್ಲಿ ನೋಡ್ತಾ ಇದೀವಿ, ಈ ಪಾಯಿಂಟ್ ನ ಯಾಕೆ ಸ್ಟಡಿ ಮಾಡ್ತಾ ಇದೀವಿ? ಅಪೋಸ್ತಲ್ ಪಾಲ್ ಈ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಒಂದೊಂದು ವ್ಯಕ್ತಿ ಹತ್ರ ಈ ವಿಷಯವನ್ನ ಮಾತಾಡೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ರೋಮಪುರದವರಿಗೆ 2ನೇ ಅಧ್ಯಾಯ 4ನೇ ವಾಕ್ಯ, ಇದೊಂದು ಜನಾಂಗಕ್ಕೆ ಆಗ್ಲಿ ಒಂದು ಸಭೆಯ ಗುಂಪಿಗಾಗಿ ಎಲ್ಲ ಪಡುವಂತ ವಾಕ್ಯವಲ್ಲ, ಇದು ಒಂದು ವ್ಯಕ್ತಿಯ ಕುರಿತಾಗಿ ಹೇಳುವಂತ ವಾಕ್ಯ ಅಲ್ವಾ? ನೋಡಿ, ನಿನ್ನನ್ನು ನಿನಗೆ ಅಂತ ಮಾತು ಬರ್ತಾ ಇರ್ಬೇಕಾದ್ರೆ ಅದು ಒಂದು ವ್ಯಕ್ತಿ ನಮ್ಮನ್ನ ಡೈರೆಕ್ಟ್ ಆಗಿ ತೋರಿಸ್ತಾ ಇದೆ ಬೆರಳು. ಯಾವುದೇ ರೀತಿಯಲ್ಲಿ ಕೆಲವೊಂದು ಸಮಯದಲ್ಲಿ ನಾವು ಮಾಡಿದಂತ ತಪ್ಪಿಗೆ ಶಿಕ್ಷೆ ಬರ್ಲಿಲ್ಲ ಅನ್ಕೊಂಡಿದ್ದಾದ್ರೆ, ನಾನು ಎಷ್ಟೋ ಪಾಪ ಮಾಡ್ತಾ ಇದ್ದೀನಪ್ಪ, ಏನು ದಂಡನೆ ಬರ್ತಾ ಇಲ್ಲ, ನನಗೆ ಏನು ಆಗ್ತಾ ಇಲ್ಲ ಅನ್ಕೊಂಡಿದ್ದಾದ್ರೆ, ಆ ಹೃದಯ ದೇವರ ದಯಾ ಸಹನ ದೀರ್ಘ ಶಾಂತಿನ ಅಸಡೆ ಮಾಡ್ತಾ ಇದೆ. ಬಿಡು, ನಾನು ದೇವ್ರ ಹೆಂಗೂ ಶಿಕ್ಷಿಸಲ್ಲ, ದೇವ್ರ ಹೆಂಗೂ ಕ್ಷಮಿಸ್ತಾರ ನನ್ನ ದೇವ್ರು ಕ್ಷಮಿಸುವಂತ ದೇವರು. ಇಂತಹ ಭಾವನೆಗಳು ಬೆಳೀತು ಅಂದ್ರೆ ಟೂ ಡೇಂಜರಸ್. ಕೆಲವೊಂದು ಸಮಯದಲ್ಲಿ ಇಂಥ ಒಂದು ಕೆಟ್ಟ ಹೃದಯ ಬಂದ್ಬಿಡುತ್ತೆ. ಏನ್ ಗೊತ್ತಾ, ನಮ್ ದೇವ್ರು ನಮ್ಮನ್ನ ಏನು ಮಾಡಲ್ಲ, ನಮ್ ದೇವ್ರು ಅಷ್ಟು ಕೆಟ್ಟವರಲ್ಲ, ಅವರು ಒಳ್ಳೆಯವರು. ಅವರು ಪಾಪ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಪಾಪನ ಕ್ಷಮಿಸ್ಕೊಂಡ್ಬಿಡ್ತಾರೆ. ಇದು ಪ್ರಾಕ್ಟೀಸ್ ಆಗ್ಬಿಡುತ್ತೆ ಕ್ರಿಸ್ತಲ ಪ್ರೀತಿ ಸರ್. ದೇವರ ಮೇಲೆ ಇರುವಂತ ಭಯ ಹೊಟ್ಟಾಗುತ್ತೆ. ಅದೇ ವಾಕ್ಯ ಹೇಳ್ತಾ ಇದೆ ಏನಪ್ಪಾ ಅಂದ್ರೆ, ದೇವರ ಆ ರೀತಿ ತಾಳ್ಮೆಯಿಂದ ಇರೋದು ಏನಕ್ಕೆ ಉದ್ದೇಶ? ಎಷ್ಟು ಕ್ಷಣ ಬೇಕು ದೇವ್ರು ನಮ್ಮನ್ನ ಸಾಯಿಸಕ್ಕೆ? ಕ್ರಿಸ್ತಲ ಪ್ರೀತಿ ಸರಸ್ವರಿಯರೇ, ನಾವು ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನಮ್ಮ ಪಕ್ಕದಲ್ಲಿ ಕೆಲವೊಂದು ವಾಹನ ಹೋಗುತ್ತೆ, ಹೆವಿ ವೆಹಿಕಲ್ಸ್, ಲಾರಿ, ಬಸ್ ಎಲ್ಲ. ಒಂದು ಇಂಚು ಡಿಫರೆನ್ಸ್ ಅಲ್ಲಿ ಪಾಸ್ ಆಗಿರ್ತಾರೆ ಅವರೆಲ್ಲ ಅವರ ವೇಗಕ್ಕೆ. ನಾವೇನಪ್ಪ ಇಷ್ಟು ಸ್ಪೀಡಲ್ಲಿ ಹೋಗ್ತಾರೆ ಅಂತ ತಿಳ್ಕೊಂಡಿರ್ತೀವಿ. ಅಷ್ಟು ವೇಗದಲ್ಲಿ ಹೋಗುವಂತ ಬಸ್ಸು ಇನ್ನು ಸ್ವಲ್ಪ ಮುಂದೆ ಬಂದು ನಮ್ಗೆ ಹೊಡೆದಿದ್ರೆ, ಇಲ್ಲವೇ ಯಾವುದೋ ಒಂದು ಸ್ಥಳದಲ್ಲಿ ನಾವು ನಿಂತ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಕಾಲು ಸ್ಲಿಪ್ ಆಗಿ ಕೆಳಗೆ ಬಿದ್ದಿದ್ರೆ ಎಷ್ಟು ಕ್ಷಣ ಬೇಕಾಗಿತ್ತು ನಮ್ಮನ್ನ ಸಾಯಿಸಕ್ಕೆ, ನಮ್ಮ ಮೇಲೆ ಕೋಪ ತೋರ್ಸಕ್ಕೆ? ದೇವರಿಗೆ ಏನು ಕ್ಷಣಗಣನೆ? ಮನುಷ್ಯರು ಮಾಡಿದ್ರೆ ಪಾಪ ಕೊಲೆ, ದೇವ್ರು ಮಾಡಿದ್ರೆ ದೇವರ ನೀತಿ. ದೇವ್ರು ಹೆಂಗ್ ಬೇಕಾದ್ರೆ ಮಾಡ್ಬೋದು, ಆದ್ರೂ ನಮ್ಮನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಏನಿರ್ಬೋದು ಕಾರಣ? ನಾವು ತುಂಬಾ ಪರಿಶುದ್ಧರು ಅಂತನ? ನಾವು ದೇವರಿಗೆ ತುಂಬಾ ವಿಧಿರಾಗಿ ನಡೀತಾ ಇದೀವಿ ಅಂತನ? ಇದು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳುವಂತ ಸಮಯ. ನಮ್ಮನ್ನ ಈ ರೀತಿಯಾಗಿ ಪರೀಕ್ಷೆ ಮಾಡ್ಕೊಬೇಕು. ಈ ಮಾತು, ಈ ಪ್ರಶ್ನೆ ನಮ್ಮನ್ನ ಏನ್ ಕೇಳ್ತಾ ಇದೆ ಅಂದ್ರೆ, ನೀವು ಏನಾದ್ರೂ ದೇವರ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ಬಿದ್ದಿ ಸರೇ, ನಾವು ಚೆನ್ನಾಗೇ ಇರ್ತೀವಿ, ತುಂಬಾ ಸಂತೋಷವಾಗಿರ್ತೀವಿ. ಅನ್ಲೆಸ್ ಒಂದು ರೋಗ ಬರೋವರೆಗೂ ನಮ್ ಭಯ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಶುರುವಾಗುತ್ತೆ. ಶುಗರ್ ಬರ್ದೇ ಇರೋರಿಗೆ, ಶುಗರ್ ಕಾಯಿಲೆ ಇಲ್ದವ್ರಿಗೆ ಏನಾಗುತ್ತೆ ಅಂದ್ರೆ, ಶುಗರ್ ಕಾಯಿಲೆ ಇರೋ ನೋಡ್ಕೆ ಏನಾಗುತ್ತೆ, ನೋಡಪ್ಪ ಅವ್ರು ಶುಗರ್ ಬಂದ್ಬಿಟ್ಟಿದೆ, ನಾನ್ ಚೆನ್ನಾಗಿದ್ದೀನಿ. ನನ್ ಶುಗರ್ ಬಂತು ಅಂದ್ರೆ ಏನಾಗ್ಬಿಡುತ್ತೆ, ಭಯ ಅಲ್ಲಿಂದ ಶುರುವಾಗುತ್ತೆ ಅಲ್ವಾ? ನನ್ ಬಿ ಪಿ ಬಂತು ಅಂದ್ರೆ ಭಯ ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿವರೆಗೆ ನಾನು ಏನ್ ತಿಳ್ಕೊಂತೀನಿ, ನಾನ್ ಚೆನ್ನಾಗಿದ್ದೀನಿ ಅಲ್ವಾ? ಯೋಚನೆ ಮಾಡ್ರಿ, ಕೆಲವೊಂದ್ ಟೈಮಲ್ಲಿ ದೇವರು ನಮ್ಮಲ್ಲಿ ತಾಳ್ಮೆ ಆಗಿರೋದು ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳಿ. ಅದು ಹಾಳಾಗ್ಲಿ, ನಮ್ಮ ಶರೀರ ಹಾಳಾಗ್ಲಿ, ಕ್ರಿಸ್ತನ ಪ್ರೀತಿಯ ಸರಸ್ವರಿ ಇದೆ, ಅದು ಹೇಗಿದ್ರು ಮನೇಲಿ ಹೋಗುತ್ತೆ. ನಾವ್ ಎಷ್ಟೇ ಕಾಪಾಡಿದ್ರು, ಏನ ಮಾಡಿದ್ರು, ಇವತ್ತು ಆ ರೀತಿ ಇದೆಯಾ? ಒಂದು 80 ವರ್ಷ ವಯಸ್ಸಾದಂತವ್ರು ಕೂಡ ಏನೂ ಕಾಯಿಲೆ ಇಲ್ಲದೆ ಸಾಯುವಂತ ಸ್ಥಿತಿ ಇದೆಯಾ ಇವತ್ತು? ಇಲ್ಲ, ಚಾನ್ಸ್ ಇಲ್ಲ. ಇವತ್ತು ಆ ರೀತಿಯಾದಂತ ಒಂದು ಕಂಡೀಷನ್ ಯಾರು ಹೋಗಲ್ಲ. ಏನೋ ಒಂದು ಕಾಯಿಲೆ ನಾವು ಮರಣದ ಒಂದು ಇದಕ್ಕೆ ಹೋಗಿ ಹೊರಟಾಗ್ಬಿಡ್ತೀವಿ ನಾವು ಅಲ್ವಾ? ಹಾಸಿಗೆ ಹಿಡಿತೀವಿ ನಾವು. ಅದು ಹೇಗಿದ್ರು ನಮ್ ದೇಹನ ಏನ್ ಮಾಡಕ್ಕಲ್ಲ, ಬಟ್ ನಮ್ಮ ಗುಣಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ನಮ್ಮ ದೇಹ ಕೊನೆ ಉಸಿರು ಬಿಡೋಕ್ಕಿಂತ ಮುಂಚಿತವಾಗಿ ನಮ್ಮ ಗುಣಗಳ ಬದಲಾವಣೆ ಕಂಡ್ಕೊಂಡಿದ್ಯಾ? ಇಲ್ಲ ನಾನು ಅಸಡ್ಡೆ ಮಾಡಿ ಕೊನೆಗೆ ದೇವರ ಗುಣಗಳನ್ನ ಬೆಳೆಸ್ಕೊಳ್ದೆ ನನ್ನ ಪ್ರಾಣ ಹೊಟ್ಟೋಗ್ಬಿಡ್ತಾ, ನನ್ನ ಜೀವ ಹೊಟ್ಟೋಗ್ಬಿಡ್ತಾ ಅಲ್ವಾ? ದೇವ್ರು ಕೊಡುವಂತ ಈ ಕೃಪೆ, ಸ್ವಲ್ಪ ಕಾಲ, ಸ್ವಲ್ಪ ಸಮಯಾವಕಾಶ, ನನ್ನ ಬದಲಾವಣೆ ಮಾಡ್ಕೊಳ್ಬೇಕಂತ ನನ್ಗೆ ಎಷ್ಟೇ ಅಪೇಕ್ಷೆ ಇದ್ರು ಕೂಡ, ನನ್ನಲ್ಲಿರುವಂತ ಗುಣಗಳನ್ನ ಬದಲಾವಣೆ ಮಾಡ್ಕೊಳಕ್ಕೆ ನಾನು ಅದಕ್ಕೆ ಶತಗತ ಪ್ರಯತ್ನ ಮಾಡ್ತೀನಾ? ಏನ್ರಿ ಅದು ಪ್ರಯತ್ನ? ಆ ರೀತಿಯಾದಂತ ಒಂದು ಪ್ರಯತ್ನ. ಎಷ್ಟೇ ಸರಿ ನಿರಾಶೆಯಾಗಿ ಸೋತೋದ್ರು ಕೂಡ ಅದನ್ನ ಬಿಡದೆ ಪಟ್ಟಿ ಹಿಡಿದು ಗುಣಗಳನ್ನ ಬದಲಾಯಿಸೋದಕ್ಕೆ ದೇವರ ಸನ್ನಿಧಿಗೆ ಬರ್ತೀನಾ? ದೇವರ ವಾಕ್ಯವನ್ನು ಬಳಸ್ಕೊಳ್ತಾ ಇದೀನ? ಇಲ್ಲ, ಆಗ್ಲಿಲ್ಲ ನನ್ನ ಕೈಯಲ್ಲಿ, ಅಷ್ಟೇ, ನನಗೆ ಏನ್ ಮಾಡಕ್ಕೆಲ್ಲ ಬಿಡ್ತಾ ಇದೀನ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರ ನಿನ್ನನ್ನು ಪ್ರೇರಿಸುತ್ತದೆಂಬುದನ್ನು ನಿನಗೆ ಗೊತ್ತಿಲ್ಲವೋ? ಪ್ರೇರಿಸುವುದೆಂಬುದು ನಿನಗೆ ಗೊತ್ತಿಲ್ಲವೋ? ನೋಡಿ, ದೇವರ ಉಪಕಾರ, ದೇವರನ್ನ ಮಾಡುವಂತ ಒಳ್ಳೆ ವಿಷಯ.
ನಾವು ಕೆಟ್ಟದ್ ಮಾಡ್ತಾ ಇದ್ರೆ ದೇವ್ರು ನಮ್ಗೆ ಒಳ್ಳೇದೇ ಮಾಡ್ತಾ ಇರೋದ್ ಕಾರಣ ಏನಪ್ಪಾ ಅಂದ್ರೆ ನಾವು ಕೆಟ್ಟದಲ್ಲಿ ಮುಂದುವರಿಬೇಕಂತಲ್ಲ, ಆದಷ್ಟು ಬೇಗ ಕೆಟ್ಟದನ್ನ ಬಿಟ್ಟು ಹೊರಡೆ ಬರ್ಬೇಕಂತ. ಕರೆಕ್ಟ್ ಅಲ್ವಾ? ನಾವು ಕೆಟ್ಟದ್ ಮಾಡ್ತಾ ಇದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾ ಇದ್ರೆ, ಅದು ಕೆಲವೊಂದು ಟೈಮಲ್ಲಿ ನಮ್ಮ ಮನಸ್ಸನ್ನ ಹೆಂಗ್ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ, ಇಲ್ಲಪ್ಪ ನಾನು ಒಳ್ಳೆಯವನಾಗ್ಬಿಟ್ಟಿದೀನಿ, ಏನು ನಾನ್ ಮಾಡಿದ ಸಣ್ಣ ಪುಟ್ಟ ಪಾಪ ಪಾಪಗಳನ್ನ ದೇವ್ರು ತಗೊಳ್ತಾ ಇಲ್ಲ, ನಾನು ತುಂಬಾ ಒಳ್ಳೆಯನಾಗಿದ್ದೀನಿ ಅನ್ನುವಂತ ಭಾವನೆ ಬಂದ್ಬಿಡುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ಕೆಲವೊಂದು ಕ್ಷಣಗಳಲ್ಲಿ, ಕೆಲವೊಂದು ಸಮಯದಲ್ಲಿ ದೀರ್ಘ ಶಾಂತಿಯಾಗಿರ್ತಾರೆ. ಅವರ ಕೋಪ ಏನೋ ಬಂದ್ಬಿಡ್ತಂದ್ರೆ ಅಲ್ಲ ಅದ್ ಮುಂದೆ ನಿಂತ್ಕೊಳಕ್ಕಾಗಲ್ಲ. ನಾವು ಇಸ್ರೇಲ್ ಜನರಲ್ಲಿ ನೋಡ್ಬೋದು. ಇಸ್ರೇಲ್ ಜನರನ್ನ ದೇವ್ರ ಏನ್ ಮಾಡ್ತಾರೆ, ಅವ್ರನ್ನ ನಡ್ಸ್ಕೊಂಡ್ ಬರ್ಬೇಕಾದ್ರೆ ದೇವ್ರ ಹೇಳ್ತಾರೆ, ಎಷ್ಟು ಸರಿ ಶೋಧನೆ, 10 ಸರಿ ನೀವು ನನಗೆ ಏನ್ ಮಾಡಿದೀರಾ, ಶೋಧನೆ ಮಾಡಿದೀರಾ, ಆದ್ರೂ ಕೂಡ ನಾನು ಸಗಿಸ್ಕೊಂಡಿದ್ದೆ. ದೀರ್ಘ ಶಾಂತವಾಗಿದ್ದೆ. ಏನೋ ಮಕ್ಳು ಪಾಪ ಹೋಗ್ಲಿ, ಈಗ ತಾನೇ ಬಂದಿದ್ದಾರೆ, ಏನೂ ಗೊತ್ತಿಲ್ಲ ಅವ್ರಿಗೆ, ಚಿಕ್ಕವರು ಹೇಳ್ಕೊಡೋಣ ಅವ್ರಿಗೆ. ಆದ್ರೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ಯೋಚನೆ ಮಾಡಿ, ಒಂದ್ ವೇಳೆ ದೇವರು ನಮ್ಮ ಮಕ್ಕಳಾಗಿರ್ಬೋದು, ನಾವು ಯಾರ ಮೇಲೆ ಪ್ರೀತಿನ ಮಮತೆಯನ್ನ ತೋರಿಸಿ ಅವ್ರನ್ನ ಬೆಳೆಸುವಂತ ಒಂದು ಅಧಿಕಾರ ನಮ್ಮ ಕೈಲಿರುತ್ತೆ, ಅವ್ರನ್ನ ತಗೊಳ್ಳಿ, ಅವ್ರು ತಪ್ಪು ಮಾಡ್ತಿದ್ರೆ ಏನೋ ಬಿಗಿನಿಂಗ್ ಅಲ್ಲಿ ಮಾಡ್ತಾರ ಅಂತ ಹೇಳ್ಕೊಡ್ಬೋದು, 2-3 ಸರಿ ಹೇಳ್ಕೊಡ್ತೀರಾ. ಹಾಗೆ ಮಾಡ್ತಾ 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 ಇದೆ ಅಂತ ತಿಳ್ಕೊಳ್ಳಿ, ಪ್ರೀತಿಯಿಂದ ಹೇಳ್ಕೊಡ್ತೀರಾ. ನೀವು ಅದಕ್ಕೆ ನ್ಯಾಯವಾದಂತೆ ನೀತಿ ಅಂತ ಶಿಕ್ಷೆ ಕೊಡ್ತಾ ಇದ್ರೆ ಏನಾಗುತ್ತೆ? ಏನೋ ಅವ್ರನ್ನ ಬದಲಾಯಿಸೋದು ಯಾರು ಇರಲ್ಲ ಕ್ರಿಸ್ತನಲ್ಲಿ ಪ್ರೀತಿಸ್ಕೊ ಸರಿ. ನಮ್ಮ ಮಕ್ಕಳು ಹಾಳಾಗ್ತಾರೆ, ಅವ್ರಿಗೆ ನೀತಿಯ ಶಿಕ್ಷೆನ ಕೊಡ್ತಾರೆ. ಸರಿಯಾದ ಎಲ್ಲಿ ಈಗ ಪೇರೆಂಟ್ಸ್ ಎಲ್ಲ ಹೆಂಗಿರ್ತಾರೆ ಅಂದ್ರೆ, ಎಲ್ಲಿ ಶಿಕ್ಷೆ ಕೊಡ್ಬೇಕು ಅಲ್ಲಿ ಕೊಡಲ್ಲ, ಎಲ್ಲಿ ಬೇಕಾಗಿರಲ್ಲ ಅಲ್ಲಿ ಕೊಡ್ತಾ ಇರ್ತೀವಿ. ಇದೇ ನಮ್ಮ ಅಜ್ಞಾನ ಅನ್ನೋದು. ಇದೇ ನಮ್ಮ ಒಂದು ಏನಂತಾರೆ, ಅನೀತಿಯಾದಂತ ಪೋಷಕರು ನಾವು ಅಲ್ವಾ. ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅನಲೈಸ್ ಮಾಡಕ್ ಬರ್ತಿಲ್ಲ. ದೇವ್ರ ನೀತಿಯಲ್ಲಿ ಅವರು ಯೋಚನೆ ಮಾಡ್ರಿ, ದೇವರು ತಕ್ಕ ಸಮಯದಲ್ಲಿ ಶಿಕ್ಷೆ ಕೊಡದೆ ಹೋದ್ರೆ, ನಮ್ಮ ತಪ್ಪನ್ನ ದೇವರು ಸರಿ ಮಾಡದೆ ಹೋದ್ರೆ, ನಾವು ಅದ್ರಲ್ಲೇ ಬೆಳೆದು ಬಿಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ಈ ಪ್ರಪಂಚದಲ್ಲಿ ಹಲವಾರು ಎಕ್ಸಾಂಪಲ್ ಇಟ್ಟಿದ್ದಾರೆ. ಒಂದು ಬೀಜ, ಆ ಬೀಜ ಮಣ್ಣಿನಲ್ಲಿ ಬಿದ್ದು ಬೆಳೆಯುವ ರೀತಿ ನಮ್ಮ ಗುಣಗಳು. ಯಾವುದೋ ಒಂದು ಆಲೋಚನೆ ಬರುತ್ತೆ, ಆ ಆಲೋಚನೆ ಬೀಜದಲ್ಲಿದ್ದಾಗಲೇ ಅದನ್ನ ಕಿತ್ತು ಬಿಸಾಕ್ಬಿಟ್ರೆ ತುಂಬಾ ಒಳ್ಳೇದು. ಅದು ಗಿಡವಾಗಿದ್ದಾಗ ಕಿತ್ತ ಸ್ವಲ್ಪ ಕಷ್ಟವಾಗಿರ್ಬೋದು. ಒಂದ್ ವೇಳೆ ಮರವಾಗ್ಬಿಟ್ರೆ ಅದನ್ನ ಕತ್ತರಿಸೋದು ತುಂಬಾನೇ ಕಷ್ಟ. ಎಷ್ಟು ಬೇರೂರು ಇರುತ್ತೆ, ಎಷ್ಟು ಆಳ್ವಾಗಿ ಹೋಗಿರುತ್ತೆ. ನಮ್ಮ ಗುಣಗಳು ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮಲ್ಲಿ ಬೆಳೆಯುವಂತ ಕೆಟ್ಟ ಗುಣಗಳಿಗೆ ದೇವರು ಕೆಲವೊಂದು ಟೈಮಲ್ಲಿ ಗದರಿಸ್ತಾರೆ, ಆಲೋಚನೆ ಕೊಡ್ತಾರೆ, ಬಿಟ್ಬಿಡಿ ಅಂತ ಹೇಳ್ತಾರೆ. ಕೇಳಿಲ್ವಾ? ದೇವರ ಒಂದು ಬೆತ್ತ ಶಿಕ್ಷೆ ಕೊಡುವಂತ ವಿಷಯ ಹೇಗಿರುತ್ತೆ ಅಂದ್ರೆ, ಕೋಪ ನಮ್ಮ ಮೇಲೆ ಬರುತ್ತೆ. ಆ ಕೋಪದಲ್ಲೂ ಕೂಡ ನಾವು ಬದಲಾವಣೆ ಆಗಿಲ್ಲ ಅಂದ್ರೆ ಯೋಚನೆ ಮಾಡ್ರಿ. ಇದೇ ದೇವರ ನೀತಿ, ಇದೆಲ್ಲ ದೇವರ ಪ್ರೀತಿ ಇದೆ ಕ್ರಿಸ್ತನ ಪ್ರೀತಿ ಸಹೋದರರೇ. ಒಂದ್ ರೀತಿ ದೇವ್ರ ಒಂದು ರೀತಿಯಲ್ಲಿ ದೇವರು ಈ ರೀತಿಯಾದಂತ ಒಂದು ಗುಣಗಳನ್ನ ತೋರಿಸದೆ ಹೋದ್ರೆ, ನಾವು ಪಾಪದಲ್ಲಿ ಹೆಮ್ಮರವಾಗ್ಬಿಡ್ತೀವಿ. ಪಾಪದ ಗುಣಗಳು ನಮ್ಮಲ್ಲಿ ಬೆಳೆದು ಬಿಡುತ್ತೆ, ಮುಂದೆಂದೂ ನಮ್ಮನ್ನ ಬದಲಾಯಿಸಕ್ಕಾಗಲ್ಲ. ದೇವರ ಮಕ್ಕಳ ಮೇಲೆ ದೇವರ ವಿಶೇಷ ಪ್ರೀತಿ ಇದೆ, ಕಾಳಜಿ ಇದೆ. ಯಾಕಂದ್ರೆ ದೇವ್ರ ಮಕ್ಕಳು ಅದನ್ನ ತಿದ್ಕೊಳ್ತಾರೆ ಅಂದ್ಬಿಟ್ಟು. ಕೆಲವೊಂದು ಸಮಯದಲ್ಲಿ ತಡವಾಗ್ಬೋದು, ಅದೇ ದೇವ್ರು ಕೊಡುವಂತ ಒಂದು ಶಿಕ್ಷೆ ಇದೆಯಲ್ಲ, ಅದು ನಮ್ಮನ್ನ ಮಾರ್ಪಡಿಸುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಅದಕ್ಕೆ ದೇವರ ಒಳಿತದನ್ನ ಗಮನಿಸ್ರಿ, ನಮಗೋಸ್ಕರ ಇಟ್ಟಿರುವಂತ ಒಳ್ಳೆ ವಿಷಯಗಳನ್ನ ಗಮನಿಸ್ರಿ. ವಿಶೇಷವಾಗಿ ವಾಕ್ಯದಲ್ಲಿ ನೋಡ್ತೀವಲ್ವಾ, ಏನಂತಿದೆ, ದೇವರ ಉಪಕಾರವು ಅಂತಿದೆ. ದೇವ್ರು ನಿಮ್ಗೆ ಮಾಡುವಂತ ಒಳ್ಳೆ ವಿಷಯ ನಿಮ್ಮನ್ನು ಪ್ರೇರಿಸುತ್ತದೆಂಬುದು ನಿಮಗೆ ಗೊತ್ತಿಲ್ಲವೋ ಅಂತಿದೆ. ಈ ಟೈಮಲ್ಲಿ ದೇವರ ದೊಡ್ಡ ಉಪಕಾರ ಏನಪ್ಪಾ ಅಂದ್ರೆ, ತನ್ನ ಮಗನ್ನೇ ನಮಗೋಸ್ಕರ ಕೊಟ್ಟಿರೋದು. ತನ್ನ ಒಬ್ಬನೇ ಮಗನ ನಮಗೋಸ್ಕರ ಕೊಟ್ಟಿರುವಂತ ದೊಡ್ಡ ಉಪಕಾರ. ಇದಕ್ಕಿಂತ ಉಪಕಾರ ಬೇಕಾ ನಮ್ಗೆ? ದೇವ್ರು ಎಲ್ಲ ಕೊಟ್ಬಿಟ್ಟು ಮಗನ ಕೊಡ್ತಾ ಇದ್ರೆ, ಆಸ್ತಿ ಪಾಸ್ತಿ ಏನ್ ಬೇಕು ನಮ್ಗೆ, ದುಡ್ಡು ಆರೋಗ್ಯ ಎಲ್ಲ ಕೊಟ್ಬಿಡ್ತಿದ್ರು. ಮಗ ಕೊಡ್ತಾ ಇದ್ರೆ ಎಷ್ಟು ವರ್ಷ ಬದುಕ್ತಾ ಇದ್ವಿ? 100 ವರ್ಷ, 1000 ವರ್ಷ, ಆಮೇಲೆ ಸತ್ರೆ ಆಮೇಲೆ ಮತ್ತೆ ಬದುಕೋದಕ್ಕೆ ಸಾಧ್ಯತೆ ಇತ್ತಾ? ಇಲ್ಲ. ನಮ್ಮ ದುಡ್ಡನ್ನ ಇಟ್ಕೊಂಡು ಎಷ್ಟು ದಿನ ಜೀವಂತವಾಗಿರ್ತಾ ಇದ್ವಿ? ಇರ್ತಾ ಇರ್ಲಿಲ್ಲ. ನಮ್ಮ ಜ್ಞಾನವನ್ನ ಬೆಳೆಸ್ಕೊಂಡು ಎಷ್ಟು ದಿನ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ಬಾಳಿ ಬದುಕ್ತಾ ಇದ್ವಿ? ಇರ್ತಾ ಇರ್ಲಿಲ್ಲ. ತನ್ನ ಮಗನ ಮಾತ್ರ ಕೊಡದೆ ಹೋದ್ರೆ ಯೋಚನೆ ಮಾಡ್ರಿ, ದೇವ್ರ ಉಪಕಾರ ಎಷ್ಟು ದೊಡ್ಡದಿದೆ. ದೇವ್ರ ಉಪಕಾರನ ಯೋಚನೆ ಮಾಡಿ. ದೇವ್ರು ಯಾವ ರೀತಿ ಉಪಕಾರವನ್ನ ಮಾಡಿದ್ದಾರೆ, ಯಾವ ರೀತಿ ಗಿಫ್ಟ್ ನ ಕೊಟ್ಟಿದ್ದಾರೆ. ಆ ಉಪಕಾರ ನಮ್ಮನ್ನ ಪ್ರೇರಣೆ ಮಾಡ್ತಾ ಇದೆಯಾ? ಇಲ್ಲಪ್ಪ. ತನ್ನ ಒಬ್ಬನೇ ಮಗನ್ನ ನಮ್ಮ ಅಪ್ಪ ಕೊಟ್ಟಿದ್ದಾರೆ, ಎಷ್ಟು ನಮಗೋಸ್ಕರ ಕಷ್ಟಪಟ್ಟು ಆ ತ್ಯಾಗವನ್ನ ಮಾಡಿರ್ಬೋದು.
ಅವರು ಪ್ರಪಂಚದಲ್ಲಿ ಬಂದು ಈ ಲೋಕದಲ್ಲಿ ಬಂದು ಅನುಭವಿಸಿದ ಕಷ್ಟಗಳು ಅದು ಬೇರೆ ರೀತಿಯಾದಂತ ಒಂದು ಕಷ್ಟ. ಅದನ್ನ ಹೇಳತಿರೋದು, ಅದನ್ನ ವಿವರಣೆ ಮಾಡಕ್ಕಾಗದೇ ಇರೋಂಥ ವಿಷಯ. ನೋಡಿ, ಪಾಸ್ ಓವರ್ ಪೂರ್ತಿ ಅದೇ ಟಾಪಿಕ್ ನ ನೋಡ್ತಾ ಇದ್ವಿ. ಇನ್ನೂ ಕೂಡ ನಮ್ ಕೈಯಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನಾನು ಕೂಡ ಒಂದು ಸುಮಾರು 20 ವರ್ಷಗಳಿಂದ ಕೇಳ್ತಾ ಇದ್ದೀನಿ, ಆದ್ರೂ ಕೂಡ ಅದ್ರ ವಿಷಯ ಅಷ್ಟು ಆಳವಾಗಿದೆ. ಆ ನೋವು ವರ್ಷ 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 ಅದರ ಒಂದು ತಿಳುವಳಿಕೆ ಹೆಚ್ಚಾಗ್ತಾ ಇದೆ. ಅದು ಒಂದ್ ಕಡೆ ಇದ್ರೆ, ದೇವರ ತ್ಯಾಗದ ಮನಸ್ಸು ಹೆಂಗಿರುತ್ತೆ, ನಮಗೋಸ್ಕರ ಮಾಡಿದಂತ ತ್ಯಾಗ, ಆ ತ್ಯಾಗ ನಮ್ಗೆ ಹೇಳ್ತಾ ಇದೆ. ಆ ತ್ಯಾಗ ನಮ್ಗೆ ಮಾತಾಡ್ತಾ ಇಲ್ವಾ ನಮ್ಮ ಹತ್ರ? ಉಪಕಾರ ನಮ್ಮ ಹತ್ರ ಮಾತಾಡ್ತಾ ಇಲ್ವಾ? ನೋಡ್ರಿ, ದೇವರ ಒಂದು ವಿಭಿನ್ನವಾದ ಒಂದು ರೀತಿನೇ ಹೀಗೆ. ಒಂದು ವಿಷಯವನ್ನ ದೇವರು ತಿದ್ದಕ್ಕೆ ಎಂತಹ ಒಂದು ಕಾರ್ಯವನ್ನ ಇಲ್ಲಿ ಉಪಯೋಗ ಮಾಡ್ತಾ ಇದ್ರಂದ್ರೆ, ತ್ಯಾಗದವನ್ನ ನೋಡಿ ನಮ್ಗೆ ಮನಸ್ಸು ಕರಗ್ಬಿಡ್ಬೇಕು. ನಾವು ಕೆಟ್ಟವರಾಗಿದ್ರು ದೇವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ತಾರ ಅಂದ್ಬಿಟ್ಟು. ಆ ಉಪಕಾರ ನೋಡಿ, ಇಲ್ಲಪ್ಪ, ಇಷ್ಟೊಂದು ತ್ಯಾಗ ಮಾಡಿದಂತ ದೇವರಿಗೆ, ತನ್ನ ಒಬ್ಬನೇ ಮಗನ ಕೊಟ್ಟಿರುವಂತ ದೇವರಿಗೆ ಈ ಅಲ್ಪವಾದಂತ ವಿಷಯ ನನ್ನ ಕೈಲಿ ಬಿಡಕ್ಕಾಗಲ್ವಾ? ತನ್ನ ಒಬ್ಬನೇ ಮಗನ್ನ ನಮಗೋಸ್ಕರ ಭೂಮಿಯಲ್ಲಿ ಬಂದು ಆತನ ಮರಣವನ್ನು ಹೊಂದೋದಕ್ಕೆ ದಾರಿ ಎಳೆದ್ಬಿಟ್ರು. ತಗೊಳ್ರಿ, ಏನ್ ಬೇಕಾದ್ರೆ ಮಾಡ್ಕೊಳ್ರಿ, ನೀವು ಜೀವಂತವಾಗ್ಬೇಕಂತ ಕೊಟ್ಟಿದ್ರಂತ ದೇವ್ರು, ಅವ್ರಿಗೋಸ್ಕರ ನಾವು ಅಲ್ಪವಾದಂತ ವಿಷಯವನ್ನ ಬಿಡಲ್ವಾ? ಅದಕ್ಕೆ ಹೇಳ್ತಾ ಇದ್ರೆ, ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತೆ ಎಂಬುದು ನನಗೆ ಗೊತ್ತಿಲ್ಲವೋ? ಪ್ರತಿ ಸರಿ ನೋಡ್ರಿ, ಪಾಸ್ವರ್ಡ್ ಬಂದಾಗಲೂ ಕೂಡ ನಾವು ಅದನ್ನೇ ಯೋಚನೆ ಮಾಡ್ಬೇಕು. ಆ ತ್ಯಾಗವನ್ನ ನಮ್ಮ ಮುಂದೆ ತಂದಾಗ ಗೊತ್ತಾಗುತ್ತೆ. ನೋಡಿ, ಪಾಸ್ವರ್ಡ್ ನಮಗೆ ಕರ್ತನ ರಾತ್ರಿ ಭೋಜನ ನಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ, ಕ್ರಿಸ್ತನ ಪ್ರೀತಿ ಸೌರಸರಿರೆ, ಈಗ ಎಲ್ಲೋ ಒಂದ್ ಕಡೆ ಒಂದು ಡೆತ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಮೆರಿಕಾದಲ್ಲಿ ಯಾರೊಬ್ರು ತಿರೋಗಿದ್ದಾರೆ, ನಮ್ ಪರಿಚಯ ಇಲ್ಲ, ಅಪರಿಚಿತರವರು. ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಅಯ್ಯೋ, ಯಾರ ತಿರೋಗ್ಬಿಟ್ರಪ್ಪ. ಅದೇ ಡೆತ್ ನಮ್ಮ ಒಂದು ಸಂಬಂಧಿಕರಲ್ಲಿ ಆಗ್ಬಿಟ್ಟಿದ್ರೆ ಹೆಂಗಿರುತ್ತೆ? ಅಯ್ಯಯ್ಯೋ, ಯಾಕಂಬ ಅಂದ್ಬಿಟ್ಟು. ಅದೇ ಒಂದ್ ಮರಣ ನಮ್ಮ ಸಹೋದರಲ್ಲಿ ಆಗ್ಬಿಟ್ಟಿದ್ರೆ ಹೆಂಗಿರುತ್ತೆ? ತುಂಬಾ ಕಷ್ಟವಾಗುತ್ತೆ. ಅದೇ ರೀತಿ ಡೆತ್ ನಮ್ಮ ಮನೇಲಿ ಆಗ್ಬಿಟ್ಟಿದ್ರೆ ಸಗಿಸಕ್ಕಾಗಲ್ಲ ಅಲ್ವಾ? ಒಂದು ವಿಷಯನ ಎಷ್ಟು ಕ್ಲೋಸ್ ಆಗಿರುತ್ತೋ ಅಷ್ಟು ನೋವು ಜಾಸ್ತಿ ಇರುತ್ತೆ, ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಅದಕ್ಕೆ ಪಾಸ್ವರರು ವರ್ಷಾನುವರ್ಷ ನಾವು ಬಂದಾಗ ಹತ್ರಕ್ಕೆ ಬಂದು ಕ್ರಿಸ್ತನ ಬಾಧೆಗಳನ್ನ ಗಮನಿಸ್ತೀವಿ, ಆತನ ಉಪಕಾರವನ್ನ ನೆನೆಸ್ಕೊಳ್ತೀವಿ, ದೇವ್ರು ಮಾಡಿದ ತ್ಯಾಗವನ್ನ ನೆನೆಸ್ಕೊಂಡು ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳುವಂತ ಒಂದು ಸಮಯ ಆಯ್ತು. ಉಪಕಾರ ನೆನೆಸ್ಕೊಂಡ್ರೆ ನಮ್ಮನ್ನ ಬದಲಾವಣೆ ಮಾಡ್ಕೊಬೇಕು. ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ದೇವರ ಉಪಕಾರವನ್ನ ನೆನೆಸಿ ತನ್ನನ್ನ ಬದಲಾವಣೆ ಮಾಡ್ಕೊಳ್ತಿರುವಂತ ವ್ಯಕ್ತಿ ಏನೇ ಮಾಡಿದ್ರು ಬದಲಾವಣೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ದೇವ್ರು ಕೊನೆಯದಾಗಿ ಕೊಟ್ಟಿರುವಂತ ಶಿಕ್ಷೆ ಇದೆ. ಇದೇ ನಾನು ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಕಥೆನ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ, ಒಂದು ವ್ಯಕ್ತಿ ಏನ್ ಮಾಡ್ತಿದ್ದ ಅಂದ್ರೆ, ಈ ಮಾವಿನ ಮರಕ್ಕೆ ಕಲ್ಲನ್ನ ಹೊಡಿತಾ ಇದ್ದ. ಆ ಮಾವಿನ ಹಣ್ಣನ್ನ ಕೆಳಗಡೆ ಬಿದ್ರೆ ಅದನ್ನ ಕಿತ್ಕೊಂಡ್ ತಿನ್ನೋಣ ಅನ್ಬಿಟ್ಟು. ಅವನು ಎಷ್ಟೋ ಕಲ್ಲು ಹೊಡಿತಾನ, ಮಾವಿನ ಹಣ್ಣು ಬೀಳಲ್ಲ ಕೆಳಗಡೆ. ಅದರಲ್ಲಿ ಒಬ್ಬ ರಾಜ ಬರ್ತಾ ಇರ್ತಾನೆ. ಆತನು ತನ್ನ ಸೈನ್ಯದ ಸಮೇತವಾಗಿ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಜೋರಾಗಿ ಆ ಮಾವಿನ ಹಣ್ಣಿಗೆ ಹೊಡಿತಾನ ಕಲ್ಲು, ಅದು ಮಿಸ್ ಆಗಿ ಹೋಗಿ ರಾಜನ ಹೆಣೆಗ್ ಬೀಳುತ್ತೆ, ರಕ್ತ ಅಲ್ಲಿ ಸೋರ್ತಾ ಇರುತ್ತೆ. ಸುಮ್ನೆ ಇರ್ತಾರ ಸೈನಿಕರು? ಅಷ್ಟು ದೊಡ್ಡ ರಾಜನ ಒಂದು ಪರಿವಾರ ಎಷ್ಟು ದೊಡ್ಡದಿರುತ್ತೆ. ಎಲ್ಲ ವೇಗವಾಗಿ ಯಾರಪ್ಪ ಹಾಕಿದಂತ ಹುಡ್ಕೊಂಡ್ ಬಂದ ಏನ್ ಮಾಡ್ತಾರ, ಅವನ್ನ ಅರೆಸ್ಟ್ ಮಾಡ್ಬಿಡ್ತಾರೆ, ಅವನ್ನ ಕೈದಿಯನ್ನ ಹಿಡ್ಕೊಂಡ್ ಬಿಡ್ತಾರೆ ಅಲ್ವಾ? ಅವನ್ನ ಹಿಡ್ಕೊಂಡು ಹೋಗ್ಬಿಟ್ಟು ರಾಜ ಮುಂದೆ ನಿಲ್ಲಿಸ್ಬಿಡ್ತಾನೆ. ರಾಜ ಈತನೇ ಕಳ್ಳನ ಎಸೆದಿದ್ದಾರ. ಆ ಕೋಪ ಹೆಂಗಿರುತ್ತೆ ರಾಜನಿಗೆ? ಅವು ಪ್ರಜೆ ನನ್ನ ಕಲ್ಲಲ್ಲಿ ಹೊಡೆದಿದ್ದಾನಂತೆ, ಕೋಪ ಹೆಂಗಿರುತ್ತೆ? ಕೋಪಕ್ಕೆ ಒಂದೇ ಮಾತು ಹೇಳ್ಬಿಟ್ರೆ ಮುಗೀತು, ತಲೆ ಕತ್ತರಿಸ್ಬಿಡ್ರಿ ಅವನ್ ತಲೆನ ಅಂತ. ರಾಜ ಏನ್ ಮಾಡ್ತಾರೆ ಗೊತ್ತಾ? ಕೇಳ್ತಾರೆ, ಏನಂತ ಕೇಳ್ತಾರೆ, ಏನಕ್ಕಪ್ಪ ಕಲ್ಲಾಕ್ದೆ? ಆಗ ವ್ಯಕ್ತಿ ಹೇಳ್ತಾನೆ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು, ಮಾವಿನ ಹಣ್ಣಿಗೆ ನಾನು ಕಲ್ಲನ್ನು ಹೊಡೆದೆ, ಅದು ಅಲ್ಲಿಂದ ಏನಾಯ್ತು, ಮಿಸ್ ಆಗಿ ನಿಮ್ಮ ತಲೆಗೆ ಬಿತ್ತು ಅಂತ ಏನ್ ಮಾಡ್ತಾನೆ ಅಂತ. ರಾಜ ಏನ್ ಮಾಡ್ತಾನೆ ಅಂದ್ರೆ, ಎಲ್ರನ್ನ ಕರೆಸಿ, ಆತನ ಆಸ್ಥಾನದಲ್ಲಿ ಕರೆಸಿ, ಈ ವ್ಯಕ್ತಿಗೆ ಏನೇನ್ ಬೇಕೋ ಎಲ್ಲವನ್ನೂ ಕೊಡ್ಸ್ಕೊಡ್ರಿ ಅಂತ ಹೇಳ್ತಾರೆ. ಆಗ ಅಲ್ಲಿರುವಂತವ್ರು ಕೇಳ್ತಾರೆ, ಅಲ್ಲ ಪ್ರಭು, ಅವನು ನಿಮ್ಮ ತಲೆಗೆ ಹೊಡೆದಿದ್ದಾನೆ, ಗಾಯ ಮಾಡಿದ್ದಾನೆ, ಅವನನ್ನ ಶಿಕ್ಷಿಸೋದು ಬಿಟ್ಟು ನೀವು ಅವನಿಗೆ ಬೇಕಾಗಿರುವಂತ ವಿಷಯಗಳನ್ನ ಕೊಟ್ಟು ಕಳಿಸಿ ಅಂತ ಹೇಳ್ತೀರಿ, ಏನು ಇದು ನ್ಯಾಯ ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ನೋಡಪ್ಪ, ನಮಗಿಂತ ಜ್ಞಾನದಲ್ಲಿ ಏನಿಲ್ಲ. ಆ ಮರ ಅನ್ನೋದು ಏನಿಲ್ಲ, ಮನುಷ್ಯನ ಒಂದು ಜ್ಞಾನ ಕಂಪೇರ್ ಮಾಡಿದ್ರೆ ಏನಿಲ್ಲ. ಆ ಮರಕ್ಕೆ ಹೊಡೆದ್ರೆ ಮಾವಿನನ್ನು ಕೊಡುತ್ತೆ ಅಂದ್ರೆ, ನನಗ್ ಹೊಡೆದ್ರೆ
ನಾನೇನ್ ಕೊಡ್ಬೇಕು? ನಾನು ಅದಕ್ಕಿಂತ ಶ್ರೇಷ್ಠನಲ್ವಾ? ಅದಕ್ಕಿಂತ ಜ್ಞಾನವುಳ್ಳವನಲ್ವಾ? ಅದಕ್ಕಿಂತ ಪ್ರೀತಿ ತೋರ್ಸೋನಲ್ವಾ? ಆಯ್ತು, ಅವನು ಹೊಡೆದಿರಂತ ಉದ್ದೇಶ ಅದು ಕೊಡೋಣ ಅಂತ ಕಳಿಸ್ತಾರೆ. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಹೊಡೆದಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ಬದಲಾಗಿ ದೇವ್ರು ನಮ್ಗೆ ಜೀವವನ್ನೇ ಕೊಟ್ಬಿಟ್ಟಿದ್ದಾರೆ. ಯೋಚನೆ ಮಾಡ್ರಿ ಅಲ್ವಾ? ಅವ್ರು ಮಾಡಿದಂತ ಉಪಕಾರ ನೋಡ್ರಿ ಎಷ್ಟು ದೊಡ್ಡದಾಗಿರ್ಬೋದು. ಆತನ ಮಗನನ್ನ ಹೊಡೆದು ಸಾಯಿಸಿದ್ದಕ್ಕೆ ಅವ್ರೇನ್ ಮಾಡಿದಾರೆ? ಬದಲಾಗಿ ನಮ್ಮನ್ನ ಸಾಯಿಸಿದ್ರ ಅಂದ್ರೆ ಇಲ್ಲ, ನಮ್ಗೆ ಲೈಫ್ ಕೊಟ್ಬಿಟ್ರು. ಅದು ಉಪಕಾರ. ಈ ಉಪಕಾರ ನಡೆಸಿದಾರಂತ ವ್ಯಕ್ತಿ, ಉಪಕಾರನ ಅರ್ಥ ಮಾಡ್ಕೊಳ್ತಾರ ವ್ಯಕ್ತಿ ನೋಡಿ, ಈಗ ನಮ್ಗೆ ಈ ಉಪಕಾರನ ಅರ್ಥ ಮಾಡ್ಕೊಳ್ಳೋಂತ ಅವಕಾಶ ಕೊಟ್ಟಿದ್ದಾರೆ. ಇಡೀ ಲೋಕಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ? 1000 ವರ್ಷ ಆಳ್ವಿಕೆಯಲ್ಲಿ ಗೊತ್ತಾಗುತ್ತಲ್ವಾ? ನಮ್ಮಿಂದ ನಾವು ಪಾಪ ಮಾಡಿದ್ರಿಂದ ಅವರು ನಮ್ಮ ಕರ್ತನು, ನಮ್ಮ ರಕ್ಷಕನು ಕ್ಷಮೆಯನ್ನು ಅನುಭವಿಸಿದ್ರು ಅಂತ ಗೊತ್ತಾದಾಗ ಮಾನಸಾಂತರ ಒಂಥರ ಪಶ್ಚಾತ್ತಾಪ ಬರ್ತಾರ, ಬದಲಾವಣೆ ಆಗ್ತಾರ. ಈ ಉಪಕಾರಕ್ಕೆ ಬದಲಾವಣೆ ಆಗದಿರುವಂತ ವ್ಯಕ್ತಿ ಎಲ್ಲಿ ಬದಲಾವಣೆ ಆಗ್ತಾನೆ? ಯಾವ ವಿಷಯಕ್ಕೆ ಬದಲಾವಣೆ ಆಗ್ತಾನೆ? ಖಂಡಿತ ಇಲ್ಲ ಅಲ್ವಾ? ಹಾಗೆ ಬದಲಾವಣೆ ಆಗದೆ ಇರೋರ್ ಮೇಲೆನೆ ದೇವ್ರ ಏನ್ ಮಾಡ್ತಾರೆ? ಕೋಪಗೊಳ್ತಾರೆ ಅಲ್ವಾ? ಸೊ ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ? ಆ ಕೋಪನ ತೋರ್ಸಕ್ಕೆ ಮುಂಚೆ ದೀರ್ಘ ಶಾಂತಿಯಿಂದ ಇದ್ದಾರೆ. ಯಾಕೆ ಗೊತ್ತಾ? ನಾನೇನಾದ್ರೂ ಕೋಪ ತೋರಿಸ್ಬಿಟ್ರೆ ನಿಮ್ಮ ಕತೆ ಮುಗೀತು. ನನ್ನ ಕೈಯಿಂದ ಬಿಡಿಸಕ್ಕೆ, ನಿಮ್ಮನ್ನ ಬಿಡಿಸಕ್ಕೆ ಯಾರಿದ್ದರ ಸಾಧ್ಯ. ವಾಕ್ಯವನ್ನು ಓದಿ ರೋಮಪುರದವರೆಗೆ 9ನೇ ಅಧ್ಯಾಯ 22ನೇ ವಾಕ್ಯ. ಆದರೆ ದೇವರು ತನ್ನ ಕೋಪಗೊಳಿಸಿ ತನ್ನ ಶಕ್ತಿಯನ್ನು ಸಿದ್ಧಪಡಿಸಬೇಕಾದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನಪುರವನ್ನು ಬಹು ಸರವಣೆ ಕರೆಂಟ್ ಹೊಂಟೋಯ್ತು ಬ್ರದರ್, ಯಾರಾದ್ರೂ ಹೋದ್ರಿ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರು. ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸಹಿಸಿಕೊಂಡಿದ್ದಾನೆ. ಅಲ್ವರಾ? ನೋಡ್ರಿ, KJ ವರ್ಷನ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ನನ್ನ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಲ್ಲ, ಅದು ನೋಡ್ರಿ. ರೋಮಪುರದವರೆಗೆ 9ನೇ ಅಧ್ಯಾಯ 22ನೇ ವಾಕ್ಯ. ಹೀಗಿರಲು ದೇವರು ತನ್ನ ಕೋಪವನ್ನು ತೋರಿಸುವುದಕ್ಕೂ ತನ್ನ ಬಲವನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಸ್ಸುಳ್ಳವನಾಗಿ ನಾಶನಕ್ಕೆ ಯೋಗ್ಯವಾಗಿರುವ ಕೋಪದ ಪಾತ್ರೆಗಳಿಗಾಗಿ ಬಹು ದೀರ್ಘ ಶಾಂತಿಯಿಂದ ತಾಳಿಕೊಂಡು. ನೋಡಿದ್ರ ಏನಪ್ಪ ಈ ವಿಷಯ ಹೇಳ್ತಾ ಇದೆ ಅಂದ್ರೆ, ದೇವ್ರ ಕೋಪ ಅಂತ ತೋರ್ಸ್ಬಿಟ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವ್ರ ಕೋಪ ನೋಡಿದಿರಾ? ದೇವ್ರ ಕೋಪ ಹೆಂಗಿರುತ್ತೆ ಅಂದ್ಬಿಟ್ಟು 6000 ವರ್ಷಗಳ ಕಾಲ ಪ್ರಪಂಚ ನೋಡ್ತಾ ಇದೆ ದೇವ್ರ ಕೋಪ ಏನಂದ್ಬಿಟ್ಟು. ಒಂದೇ ಒಂದು ಮಾತ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ತಿಂದ ದಿನ ಸತ್ತೇ ಸಾಯಿವೆ ಅಷ್ಟೇ ಮಾತಾಡಿದ್ದು. ಅದರ ಕೋಪದ ಬೆಲೆ, ಅದರ ಕೋಪದ ಒಂದು ತೀವ್ರತೆ ಎಷ್ಟಿದೆ ಅಂದ್ಬಿಟ್ಟು 6000 ವರ್ಷಗಳ ಕಾಲ ಪ್ರಪಂಚ ನೋಡ್ತಾ ಇದೆ. ಡೆತ್, ಮರಣದ ಕ್ರೂರತೆಯಿಂದ ಯಾರು ಕಾಪಾಡ್ಕೊಳಕ್ಕಾಗ್ಲಿಲ್ಲ ಇಲ್ಲಿವರೆಗೂ. ಎಷ್ಟು ಭಯಂಕರವಾಗಿದೆ ಕೋಪ, ಯೋಚನೆ ಮಾಡ್ರಿ. ಆದ್ರೂ ಕೂಡ ದೇವ್ರ ಏನ್ ಮಾಡಿದಾರೆ? ದೇವ್ರು ಕೆಲವೊಂದ್ ಟೈಮಲ್ಲಿ ನಮ್ಮ ಮೇಲೆ ದೀರ್ಘ ಶಾಂತಿ ಇದೆ. ಏನಕ್ಕಪ್ಪ ಅಂದ್ರೆ, ಯಾರೆಲ್ಲ ದೇವರ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಬರ್ತಾ ಇದಾರೋ ಅಂತವ್ರಿಗೆ ಜೀವದ ಒಂದು ಅವಕಾಶ ಸಿಗ್ತಾ ಇದೆಯೋ, ಅವರು ತಪ್ಪು ಮಾಡಿದಾಗ ದೇವರು ತಕ್ಷಣ ಅವ್ರನ್ನ ಶಿಕ್ಷಿಸದೆ ಅವರ ಮೇಲೆ ದೀರ್ಘ ಶಾಂತಿಯಿಂದ ಇದ್ದಾರೆ. ಆ ದೀರ್ಘ ಶಾಂತಿಯ ಹಿನ್ನೆಲೆ ಏನಪ್ಪಾ ಅಂದ್ರೆ, ನಾವು ಬದಲಾವಣೆ ಆಗ್ಬೇಕು. ನೋಡ್ರಿ, ಆ ದೀರ್ಘ ಶಾಂತಿ ಅಂದಾಗ ಗ್ರೀಕ್ ಅಲ್ಲಿ ಮಾಕ್ರೋತುನಿಯಾ ಅಂತ ಬರುತ್ತೆ ಅಲ್ವಾ? ಅಂದ್ರೆ ಆ ಒಂದು ದೀರ್ಘ ಶಾಂತಿನ ಮನುಷ್ಯರಲ್ಲಿ ಬೆಳವಣಿಗೆ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ, ತುಂಬಾ ಟಫ್. ಹೀಗೆ ದೇವರು ಮೋಶನ ಕರೀತಾರೆ. ಪ್ರಪಂಚದಲ್ಲಿ ಎಲ್ರಿಗೂ ಶಾಂತವಲ್ಲ ಅಂತ ವ್ಯಕ್ತಿನೇ, ಪ್ರಪಂಚದಲ್ಲಿ ಮೋಶಗಿಂತ ಶಾಂತಿ ಯಾರಿಲ್ಲ, ಅವರಲ್ಲೇ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಕೊನೆ ಟೈಮಲ್ಲಿ. ಗೊತ್ತಾಯ್ತಲ್ವಾ ನಿಮ್ಗೆ ಹೆಂಗಿರ್ಬೇಕಂದ್ಬಿಟ್ಟು? ಆ ತರ ಅಂದ್ರೆ ಅದನ್ನ ಅಷ್ಟು ಕಾಪಾಡ್ಕೊಳ್ಳೋದು ಕಷ್ಟ. ಯಾಕೆ ಗೊತ್ತಾ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ? ನೀವು ನೀತಿವಂತರಾಗಿ ಜೀವಿಸಿದ್ರೆ ನಿಮ್ಮ ಮುಂದೆ ನಡೆಯುವಂತ ಅನ್ಯಾಯಗಳನ್ನ ನೀವು ಸಹಿಸ್ಕೊಳ್ಳಲ್ಲ. ನೀವು ಅದಕ್ಕೆ ಪ್ರಶ್ನೆ ಮಾಡ್ತೀರಾ, ಇಲ್ಲ ಗದರಿಸ್ತೀರಾ, ಇಲ್ಲ ಕರೆಕ್ಷನ್ ಮಾಡಕ್ ಹೋಗ್ಬಿಡ್ತೀರಾ ಅಲ್ವಾ? ಈ ಕರೆಕ್ಷನ್ಸ್ ಏನ್ ಮಾಡುತ್ತಂದ್ರೆ, ಕೆಲವೊಂದ್ ಟೈಮಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಕಾಣಿಸ್ಕೊಳುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಕರೆಕ್ಷನ್ ಮಾಡ್ತೀವಿ. ತಂದೆಯಾದ ದೇವ್ರನ್ನ ತಗೊಳ್ಳಿ, ಪ್ರತಿಯೊಂದು ಅನ್ಯಾಯವನ್ನ ನೋಡ್ತಾ ಇದಾರೆ. ಅವ್ರ ಕೋಪ ಬಂತಂದ್ರೆ ಏನ್ ಮಾಡ್ಬೋದು ಪ್ರಪಂಚವನ್ನ? ಮಾಡ್ತಾ ಇದ್ರ? ಇಲ್ಲ. ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ವಿಶೇಷವಾಗಿ ಈ ಲೋಕವನ್ನ ಸಭೆ ಓಟಕ್ಕೋಸ್ಕರ ಶಿಕ್ಷೆ ಮಾಡ್ತಾ ಇಲ್ಲ.
ನಮ್ಮೆಲ್ರೂ ಗೊತ್ತಿದೆ ತಾನೆ. ಈ ಲೋತನ ಹೋಗಿ ಸೋದೋಮ್ ಗೊಮೋರದಲ್ಲಿ ಇರ್ಬೇಕಾದ್ರೆ 3 ಜನರು ದೂತರು ಬರ್ತಾರೆ ಅಬ್ರಾಮನ ಮನೆಗೆ. ಊಟವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ನಾನು ಸೋದೋಮ್ ಗೊಮೋರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿನ ಪಾಪ ಹೆಚ್ಚಾಗಿದೆ, ಅಲ್ಲಿ ನಾಶ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅಬ್ರಾಮ್ ಏನಂತ ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ಅಲ್ಲಿ ಒಂದ್ ವೇಳೆ 50 ಜನ ನೀತಿವಂತರಿದ್ರೆ 20 ಜನರಿದ್ರೆ 10 ಜನರಿದ್ರೆ ಅಂತ ಕೇಳ್ತಾರೆ. ಯೋಚನೆ ಮಾಡ್ರಿ, ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಪ್ಪ 10 ಜನರಿದ್ರು ನಾಶ ಮಾಡಲ್ಲ ಅಂದ್ಬಿಟ್ಟು. ಅಂದ್ರೆ ಏನರ್ಥ, ಇವತ್ತು ದೇವರು ದೀರ್ಘ ಶಾಂತಿಯಿಂದ ಇರೋದು ಸಭೆ ಭೂಮಿಯಲ್ಲಿದೆ. ಸಭೆಗೋಸ್ಕರ ದೇವ್ರ ಏನ್ ಮಾಡಿದ್ರೆ, ಕೆಲವೊಂದು ಜನಾಂಗವನ್ನ ದೇವರು ಶಿಕ್ಷೆ ಮಾಡ್ತಾ ಇಲ್ಲ, ನಮಗೋಸ್ಕರ ಅವ್ರನ್ನ ಬಿಡ್ತಾ ಇದೆ. ನಿಜವಾದ ದೇವ್ರ ಮಕ್ಳಿಗೋಸ್ಕರ ಅವ್ರಿಗೂ ಕೂಡ ರಕ್ಷಣೆ ಸಿಗ್ತಾ ಇದೆ. ಒಂದ್ ವೇಳೆ ದೇವ್ರ ಕೋಪನ ತೋರಿಸ್ಬಿಟ್ಟಿದ್ರೆ ಮುಗಿ. ಅದ್ ಮಾತ್ರವಲ್ಲ, ನಾವು ವಿಶೇಷವಾಗಿ ದೇವರ ಮಕ್ಕಳು, ನಮ್ಮಲ್ಲಿ ದೇವರು ಎಕ್ಸ್ಪೆಕ್ಟೇಟ್ ಮಾಡುವಂತ ವಿಷಯ ಏನ್ ಗೊತ್ತಾ, ಪ್ರತಿ ಕ್ಷಣದಲ್ಲೂ ಈ ಪದವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಟು ರಿಪೆಂಟೆನ್ಸ್ ಅಂದ್ರೆ ಮಾನಸಾಂತರ ಹೊಂದ್ಬೇಕು, ರಿಪೆಂಟ್ ಆಗ್ಬೇಕನ್ಬಿಟ್ಟು ದೇವ್ರು ತುಂಬಾ ನೋಡ್ತಾರೆ. ಯಾವ ವಿಷಯದಲ್ಲಿ? ಪ್ರತಿ ವಿಷಯದಲ್ಲೂ ಕೂಡ. ಪ್ರತಿ ವಿಷಯದಲ್ಲಿ ನಾವು ಕ್ಷಣಗಳಲ್ಲಿ ಇದನ್ನ ರಿಯಲೈಸ್ ಮಾಡಿ ಅದನ್ನ ಬಿಟ್ಟು ಮುಂದೆ ಬರಿಬೇಕಂತ ದೇವ್ರು ಇಷ್ಟಪಡ್ತಾರೆ. ಅದಕ್ಕೆ ರೋಮಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಮಾತಾಡ್ಬೇಕಾದ್ರೆ, ನಿಮ್ಮ ಮನಸ್ಸು, ಓದ್ರಿ ಆ ವಾಕ್ಯವನ್ನ, ರೋಮಪುರದವರಿಗೆ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಕಂಟಿನ್ಯೂ ಮಾಡಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡಿದ್ರ, ಅಂದ್ರೆ ಇಹಲೋಕದ ಭಾವನೆ ಉಳ್ಳದವರಾಗಿರದೆ ಪರಲೋಕದ ಭಾವನೆ ನಿಮ್ಮನ್ನ ಬದಲಾವಣೆ ಮಾಡ್ಕೊಂಡು ಕ್ಷಣಕ್ಕೂ ನಿಮ್ಮನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತ ವಿಷಯಗಳನ್ನ ಕಂಡಿಡಿರಿ, ರಿಪೆಂಟ್ ಆಗಿ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಈ ರಿಪೆಂಟೆನ್ಸ್ ಅನ್ನುವಂತ ಪದದ ವಿಷಯಗಳನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು, ಯಾವ ವಿಷಯದಲ್ಲಿ ನಾವು ಅದನ್ನ ಕಂಡಿಡಿದು ಅದನ್ನ ಸರಿ ಮಾಡದೆ ಹೋಗ್ತೀವೋ ಅದು ಕಠಿಣವಾಗ್ಬಿಡುತ್ತೆ. ಮುಂದೊಂದು ದಿನ ಕಠಿಣ, ಅದನ್ನ ನಾವು ಸರಿ ಮಾಡ್ಕೊಳಕ್ಕೆ ತುಂಬಾನೇ ಕಷ್ಟ. ಅದನ್ನೇ 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ರು, ರೋಮಪುರದವರಿಗೆ 2ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ರೋಮಪುರದವರಿಗೆ 2ನೇ ಅಧ್ಯಾಯ 5ನೇ ವಾಕ್ಯ. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದೆ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಅಲ್ವಾ? ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು, ಅಂದ್ರೆ ಏನರ್ಥ, ರಿಪೆಂಟ್ ಆಗದೆ ಇರುವಂತ ಮನಸ್ಸನ್ನ ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕ್ರಿಸ್ತನ ಪ್ರೀತಿಯ ಸಹೋದರರೇ? ಭಯ ಆಗುತ್ತೆ, ನಿಜವಾಗ್ಲೂ ನನಗಂತೂ ತುಂಬಾ ಭಯ ಆಗುತ್ತೆ. ಆ ಭಯ ನಮ್ಮೆಲ್ರಿಗೂ ಇರ್ಬೇಕು. ನಿಜವಾಗ್ಲೂ ನಮ್ಮೆಲ್ರಿಗೂ ಭಯ ಬರ್ಲಿ ಈ ವಿಷಯದಲ್ಲಿ. ನೀನು ನಿನ್ನ ಮೊಂಡುತನ ಅಂದ್ರೆ ಏನಪ್ಪಾ ನೋಡ್ರಿ, ಇದನ್ನ KJV ವರ್ಷನ್ಸ್ ಅಲ್ಲಿ ಇನ್ನು ಸ್ವಲ್ಪ ಡಿಫ್ರೆನ್ಸ್ ಆಗಿ ಹೇಳ್ತಾರೆ. ಹೋದ್ರಿ ರೋಮಪುರದ 2ನೇ ಅಧ್ಯಾಯ 5ನೇ ವಾಕ್ಯ. ಈ KJV ನಾನು ಇಲ್ಲಿ ಹಾಕಿರೋ ಸ್ಕ್ರೀನ್ ಹಾಕಿರೋದು ನಾವು. ಹೀಗೆ ನಿನ್ನ ಕಾಠಿಣ್ಯತೆ ಮತ್ತು ಪಶ್ಚಾತ್ತಾಪವಿಲ್ಲದ ಹೃದಯದಿಂದ ಉಗ್ರತೆಯ ದಿನಕ್ಕಾಗಿಯೂ ದೇವರ ನೀತಿಯುಳ್ಳ ನ್ಯಾಯ ತೀರ್ವಿಕೆಯ ಪ್ರತ್ಯಕ್ಷತೆಗಾಗಿಯೂ ದೇವರ ಕೋಪವನ್ನು ನಿನಗೋಸ್ಕರ ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ. ನಿನ್ನ ಕಾಠಿಣ್ಯತೆ ಅಂದ್ರೆ ಏನರ್ಥ? ಹೃದಯವನ್ನ ಕಠಿಣ ಮಾಡೋದು. ಇದಕ್ಕೆ ಆಪೋಸಿಟ್ ಪದ ಏನ್ ಗೊತ್ತಾ? ರಿಪೆಂಟ್, ಮಾನಸಾಂತರ ಹೊಂದೋದು, ಪಶ್ಚಾತ್ತಾಪ ಪಡೋದು, ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳೋದು ಅಲ್ವಾ? ಇದಕ್ಕೆ ಆಪೋಸಿಟ್ ಏನ್ ಗೊತ್ತಾ? ಕಠಿಣ ಮಾಡ್ಕೊಳ್ಳೋದು. ಇಲ್ಲ ನಾನು ಹೀಗೆ, ಇಲ್ಲ ನಾನು ಕರೆಕ್ಟ್, ಇಲ್ಲ ನಾನು ಚೇಂಜ್ ಮಾಡ್ಕೊಳ್ಳಲ್ಲ. ಮೊಂಡುತನ, ಕಠಿಣತೆ, ಕರೆಕ್ಟ್ ಅಲ್ವಾ? ಫರೋಹನಿಗಿತ್ತು ಈ ಹೃದಯ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಫರೋಹನಿಗೆ ಈ ಹೃದಯ ಇದ್ದಿಂದ ಅದರ ಪರಿಣಾಮ ಏನಾಯ್ತು ಗೊತ್ತಾ? ಇಡೀ ಐಗುಪ್ತವೇ ಸರ್ವನಾಶವಾಯ್ತು. ಇಡೀ ಐಗುಪ್ತವೇ ಕಂಪ್ಲೀಟ್ ನಾಶವಾಗುತ್ತೆ. ಕಠಿಣತೆ ನೋಡ್ರಿ, ಇದು ಯಾರ ಗ್ಲಾಸ್ ಆಗುತ್ತೆ? ದೇವ್ರ ಮಕ್ಳು. ನಮಗೆ ಇದ್ರ ಒಂದು ಪರಿಜ್ಞಾನ ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನಾನ್ ಬಂದು ನಿಮ್ಮನ್ನ ಕರೆಕ್ಷನ್ ಮಾಡಕ್ಕೆ, ನಿಮ್ಮಲ್ಲಿ ಇದಿದೆ ಚೇಂಜ್ ಮಾಡ್ಕೊಳ್ಳಂದ್ರೆ ನಾವು ಕೈಲಿ ಮಾಡಕ್ಕಾಗಲ್ಲ.
ನೀವ್ ಬಂದು ನನಗೆ ಹೇಳಿದ್ರು, ನಾವ್ ಬಂದು ನಿಮಗೆ ಹೇಳಿದ್ರು, ಒಬ್ರಿಗೊಬ್ರು ಹೇಳಿದ್ರು ಕಷ್ಟನೇ. ಇದು ನಿಮ್ಗೆಲ್ಲ ಗೊತ್ತು. ತಂದೆ ತಾಯಿ ಅಂದ್ರು ಮಕ್ಳಿಗೆ ಹೇಳಿದ್ರೆ ಮಕ್ಳು ಒಪ್ಕೊಳ್ಳಲ್ಲ ಇವತ್ತು. ಇನ್ ಬ್ರದರ್ ಸಿಸ್ಟರ್ಗಳಂತ ಏನ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ನಾವೇನಾದ್ರೂ ಅವ್ರ ಹತ್ರ ಕಂಡಿಡ್ಬಿಟ್ಟು ಅವ್ರ ಮುಂಡುತನ ಕಠಿಣತೆನ ಇಟ್ಕೊಂಡಿದ್ದಾರೆ ಅಂದ್ರೆ ಹೇಳೋದು ತುಂಬಾನೇ ಕಷ್ಟ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು ಒಂದು ವಿಷಯಕ್ಕೋಸ್ಕರ, ಏನ್ ಗೊತ್ತಾ, ಅವ್ರವ್ರಿಗೆ ಆ ಜ್ಞಾನ ಬರ್ಬೇಕನ್ಬಿಟ್ಟು. ಕೆಲವೊಂದ್ ಸನ್ನಿವೇಶದಲ್ಲಿ ನಾವು ಹೇಳ್ಬೇಕಾಗುತ್ತೆ ಕ್ರಿಸ್ತನ ಪ್ರೀತಿ. ಆದ್ರೆ ಇಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಅನ್ಲೆಸ್ ನಾನಾಗಿ ಅದನ್ನ ಕಂಡಿಡಿದೆ ಹೊರತು ಅದನ್ನ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಬೇರೆಯವ್ರು ಹೇಳಿದ್ರು ಸರಿ, ನಾನು ಕಂಡಿಡಿದ್ರು ಸರಿ, ನನ್ನ ಮನಸ್ಸಿಗೆ ಹೌದು ಇದು ಕರೆಕ್ಟ್ ಅಲ್ಲ, ತಪ್ಪು ಅಂತ ತೆಗೆದಾಕುವಂತ ಭಾವನೆ ಬರ್ಬೇಕು. ಈ ಕಾಠಿಣ್ಯತೆನ ನೀವು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ತಾರೆ, ನಮ್ಮನ್ನ ನಾವು ಒಳ್ಳೆ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ, ಅದನ್ನ ಕೆಲವರು ಗದರಿಸ್ತಾ ಇರ್ತಾರೆ, ಈ ತರ ನೀನ್ ಇರಬಾರ್ದು ಅಂದ್ಬಿಟ್ಟು. ಇಲ್ಲ ಕ್ರಿಸ್ತನ್ ಪ್ರೀತಿ ಸರ್, ನಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು, ಪಾಪದ ವಿಷಯದಲ್ಲಿ ನಾವು ಕಠಿಣರಾಗಬಾರ್ದು ಅಲ್ವಾ. ಅಂದ್ರೆ ಇದನ್ನ ಇಟ್ಕೊಳ್ತೀನಿ, ಇದನ್ನ ಬಿಡದೇ ಇಲ್ಲ, ಇದು ನಂದು ಕರೆಕ್ಟ್, ನಾನು ಆಲ್ವೇಸ್ ಪರ್ಫೆಕ್ಟ್ ಅನ್ನೋಂತ ಭಾವನೆ ಇರಬಾರ್ದು. ತಪ್ಪಾದ ವಿಷಯಗಳಲ್ಲಿ ವೈರಾಗ್ಯನೂ ಇರಬಾರ್ದು. ಒಳ್ಳೆ ವಿಷಯಗಳಲ್ಲಿ ಇಟ್ಕೊಬೇಕು. ಒಳ್ಳೆ ವಿಷಯದಲ್ಲಿ ಕಠಿಣವಾಗಿರ್ರಿ ಅಲ್ವಾ. ಯಾವ ವಿಷಯದಲ್ಲಿ ಅಂದ್ರೆ, ನಮ್ಮನ್ನ ಬೈದ್ರು ಕೂಡ ಮುಖವನ್ನೇ ಕೂಡ ಕಠಿಣ ಮಾಡ್ಕೊಳ್ಳೋಣ, ಹೃದಯವನ್ನ ಕೂಡ ಕಠಿಣ ಮಾಡ್ಕೊಳ್ಳೋಣ ಅಲ್ವಾ. ಹಾಗೆ ನಾನು ಅದನ್ನ ಸಹಿಸ್ಕೊಳ್ತೀನಿ, ಎದುರು ಮಾತಾಡದೇ ಇರ್ತೀನಿ. ಈ ರೀತಿ ಗುಣಗಳನ್ನ ಏನ್ ಮಾಡೋಣ, ಬೆಳೆಸ್ಕೊಬೇಕು. ಇಲ್ಲದಿದ್ರೆ ಕ್ರಿಸ್ತನ ಪ್ರೀತಿ ಸರಿರೇ, ಈ ಕಠಿಣತೆ ಅನ್ನೋಂಥ ವಿಷಯ ಏನ್ ಬರುತ್ತೆ ಅಂದ್ರೆ, ಕೆಲವೊಂದು ನಾವು ಮಾಡೋಂಥ ತಪ್ಪುಗಳನ್ನ ನಾವು ರಿಯಲೈಸ್ ಮಾಡಲ್ಲ. ಯಾಕೆ ಈಗಲೂ ರಿಯಲೈಸ್ ಮಾಡಲ್ಲ? ಯಾಕೆ ಈ ಸಬ್ಜೆಕ್ಟ್ ಮಾತಾಡ್ತೀವಿ ನೋಡಿ, ಈಗಲೂ ಕೂಡ ನಮ್ಮಲ್ಲಿ ತುಂಬಾ ವಿಷಯ ಇದೆ. ಈ ಸಬ್ಜೆಕ್ಟ್ ನಮ್ಮ ಹತ್ರ ಹೋಗ್ತಾ ಇದ್ರು ಕೂಡ ನಮ್ಮಲ್ಲಿ ಇರುವಂತ ಕಠಿಣತೆ ಏನಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ. ಕೆಲವೊಂದು ಟೈಮಲ್ಲಿ ಈ ಕಠಿಣತೆ ತಗೊಳ್ಳೋದಕ್ಕೆ ಇಂಥ ಸಬ್ಜೆಕ್ಟ್ ಎಲ್ಲ ಸಾಧ್ಯತೆ ಇರಲ್ಲ, ಕೆಲವೊಂದು ಶೋಧನೆಗಳೇ ಬರ್ಬೇಕು. ಈ ಸಬ್ಜೆಕ್ಟ್ ಇಂದ ಅದು ಆಗೋದೇ ಇಲ್ಲ. ಈ ವಾಕ್ಯಗಳು ಕೂಡ ನಮ್ಗೆ ಹೋದಾಗಲೂ ಕೂಡ ಏನಾಗಲ್ಲ, ನಮ್ ಕಠಿಣತೆನ ತೆಗೆದಾಕಕ್ಕಾಗಲ್ಲ. ಕೆಲವೊಂದು ಪರೀಕ್ಷೆ ನಡಿಬೇಕು ನಮ್ಮ ಜೀವನದಲ್ಲಿ. ದೇವ್ರು ಕೆಲವೊಂದು ಕಠಿಣವಾದ ದಿನಗಳನ್ನ, ಕಠಿಣವಾದ ಸಮಯಗಳನ್ನ ಅನುಮತಿ ಮಾಡ್ಬೇಕು. ಕಠಿಣತೆಯಿಂದ ತೆಗಿಬೇಕು, ಅದನ್ನ ಅನುಮತಿ ಮಾಡ್ತಾರೆ. ನಾವು ರಿಯಲೈಸ್ ಮಾಡದೇ ಇದ್ರೆ ಅಂತದ್ನ ಕೂಡ ಅನುಮತಿ ಮಾಡ್ತಾರೆ ಅಲ್ವಾ. ಸೊ ಅದನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಈ ರೀತಿ ಒಂದು ಭಾವನೆ ನಮ್ಮಲ್ಲಿ ಇತ್ತು ಅಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿರ, ಕಠಿಣ ಹೃದಯ ತುಂಬಾ ಡೇಂಜರಸ್, ದೇವರಿಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಯಾವುದೇ ದೇವರ ಒಂದು ಒಳ್ಳೆ ಉಪದೇಶ ಸತ್ಯಗಳನ್ನ ಹೃದಯಕ್ಕೆ ಹೋಗೋದಕ್ಕೆ ಬಿಡಲ್ಲ. ಒಂದು ನಮ್ಮನ್ನ ಕರೆಕ್ಷನ್ ಮಾಡುವಂತ ಒಂದು ಮಾತು, ಒಂದು ಸತ್ಯವಾದ ವಾಕ್ಯ ಸಹೋದರ ಮೂಲಕವಾಗ್ಲಿ ವಾಕ್ಯದ ಮೂಲಕವಾಗ್ಲಿ ನಮ್ಗೆ ಹೋಗ್ತಾ ಇರುತ್ತೆ ಕಿವಿಯಲ್ಲಿ. ಅದ್ರ ನಾವೇನ್ ಮಾಡ್ತೀವಿ ಗೊತ್ತಾ, ಸೂಪರ್ ಆಗಿದೆ ಸಬ್ಜೆಕ್ಟ್ ಬ್ರದರ್, ತುಂಬಾ ಚೆನ್ನಾಗಿತ್ತು, ಕರೆಕ್ಟ್ ಆಗಿ ಆ ಬ್ರದರ್ಗೆ ತಕ್ಕದಂಗೆ ಮಾತಾಡಿದ್ರಿ ನೋಡ್ರಿ ಬ್ರದರ್, ಆ ಸಿಸ್ಟರ್ಗೆ ತಕ್ಕದಂಗೆ ಮಾತಾಡಿದ್ರಿ ಅನ್ನೋಂತ ರೀತಿಯಲ್ಲಿ ತಗೊಳ್ತೀವಿ ಹೊರತು ನನಗ್ ತಕ್ಕಾಗಿತ್ತು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಹಾಗೆ ತಿಳ್ಕೊಳ್ಳೋದು ಕೂಡ ಬಾಯಿ ಮಾತಲ್ಲೇ ಇರುತ್ತೆ. ಗುಣಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿರಲ್ಲ ನಾವು. ಆ ಕ್ಷಣದಲ್ಲಿ ರಿಯಲೈಸ್ ಆಗಿರ್ತೀವಿ, ಎಮೋಷನಲ್ ಆಗಿ ಆ ಸಬ್ಜೆಕ್ಟ್ ನ ಕೇಳಿ, ಏನ್ ಸಬ್ಜೆಕ್ಟ್ ಅಪ್ಪ, ಟಚ್ ಮಾಡ್ಬಿಡ್ತು ಅಂತ ಹೇಳ್ಕೊಂಡಿರ್ತೀವಿ. ಆ ಕ್ಷಣ ಅಷ್ಟೇ, ಆಮೇಲೆ ಟಚ್ಚು ಇಲ್ಲ, ಏನು ಇಲ್ಲ. ಆ ವಾಕ್ಯ ಎಲ್ಲಿದೆ ಅಂತಾನೆ ಗೊತ್ತಿರಲ್ಲ. ಅದೇ ಕತೆ, ಅದೇ ಲೈಫ್ ನನ್ನ ಜೀವನದಲ್ಲಿ ನಡೀತಾ ಇರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂತಹ ಕಠಿಣತೆಗೆ ನಾವು ಹೋಗ್ಬಾರ್ದು. ಅದು ತುಂಬಾ ಡೇಂಜರ್ ಆಗಿರುತ್ತೆ. ನಮ್ಮಲ್ಲಿರುವಂತ ವಿಷಯಗಳನ್ನ ಇವತ್ತು ನೀವು ದೇವ್ರ ವಾಕ್ಯ ಕೇಳಿದ ಮಾತ್ರಕ್ಕೆ ಇವತ್ತೇ ಬಿಟ್ಬಿಡ್ತೀನಿ ಅಂದ್ರೆ ಖಂಡಿತ ಕಷ್ಟ ಇರುತ್ತೆ. ಇವತ್ತಿಂದ ಅದನ್ನ ಬಿಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತಿಂದ ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಬೇಕು. ಇವತ್ತಿಂದ ದೇವ್ರ ಹತ್ರ ಬೇಲಾಡ್ಬೇಕು. ಇವತ್ತಿಂದ ದೇವ್ರ ಬಲ ತಗೊಳ್ಬೇಕು. ಇವತ್ತಿಂದ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ಬಿಡೋವರೆಗೂ ಬಿಡಲ್ಲ ಅನ್ಬಿಟ್ಟು ಮುಂದುವರಿಬೇಕು. ಎಷ್ಟು ದಿನಗಳಾಗುತ್ತೋ ಗೊತ್ತಾಗಲ್ಲ. ಕೆಲವೊಂದು ಕಠಿಣತೆ ಇರುವಂತ ವಿಷಯ ಖಂಡಿತ ದೇವ್ರು ಸಹಾಯ ಮಾಡ್ತಾರೆ ಅಲ್ವಾ. ಇಲ್ಲದೆ ಹೋದ್ರೆ ಏನಾಗುತ್ತೆ ನೋಡ್ರಿ, ಪಾಸ್ ಟೈಮಲ್ಲಿ ಒಂದು ವಿಷಯ ಮಾತಾಡ್ತೀವಲ್ಲ, ನಿಮ್ಮನ್ನ ನೀವೇ ನ್ಯಾಯ ತೀರ್ಪು ಮಾಡ್ಕೊಂಡ್ರೆ ದೇವರ ನ್ಯಾಯ ತೀರ್ಪಿನ ಮುಂದೆ ನೀವು ನಿಂತ್ಕೊಳ್ಳಲ್ಲ. ಕರೆಕ್ಟ್ ಅಲ್ವಾ? ಏನ್ ಕೃಪೆ ಅಲ್ವಾ ಅದು ನಮ್ಗೆ, ಏನ್ ಚಾನ್ಸ್ ಅಲ್ವಾ? ನೋಡ್ರಿ, ದೇವ್ರು ಈ ರೀತಿ ಚಾನ್ಸ್ ಹಲವಾರು ಬಾರಿ ಕೊಟ್ಟಿದ್ರು. ಅದನ್ನ ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಈ ಒಂದು ವಿಷಯವನ್ನ ಕೇಳಿರ್ತೀರ. ಈ ಆಯಿ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಆಗ ಏನ್ ಮಾಡ್ತಾನೆ, ಈ ಬಾಬಿಲೋನ್ ಸಾಲ್ವೆ ಮತ್ತು ಬಂಗಾರನ ಕತ್ಕೊಂಡು ತನ್ನ ಮನೆಯಲ್ಲಿ ಅವಿತಿಕ್ಬಿಟ್ಟು ಏನು ಗೊತ್ತಿಲ್ಲದ ತರ ಹೋಗ್ಬಿಟ್ಟಿರ್ತಾನೆ. ಎರಿಗೋ ಪಟ್ಟಣದಲ್ಲಿ ತಗೊಂಡಿರುವಂತ ಒಂದು ವಿಷಯವನ್ನು ಯೇಸು ಆಯಿ ಪಟ್ಟಣಕ್ಕೆ ಹೋದಾಗ ಸೋತಾಗ್ ಬರ್ತಾರೆ. ಅಲ್ಲಿ ಮುಖನ ಸಪ್ಪಾಗಿ ಬಿಟ್ಕೊಳ್ತಾರೆ. ದೇವ್ರು ಕೇಳ್ತಾರೆ, ಯಾಕೆ ಮುಖನ ಇಟ್ಕೊಂಡಿದ್ಯಾ, ತಪ್ಪು ನಿಮ್ ಕಡೆಯಲ್ಲಿ ಆಗಿದೆ ಅಂದ್ಬಿಟ್ಟು. ಅವಾಗ ಕೇಳ್ತಾರೆ, ನೋಡ್ರಿ ಯೇಸುವ, ಯಾರು ತಪ್ಪು ಮಾಡಿದ್ರು ಮುಂದೆ ಬಂದ್ಬಿಡ್ರಿ ಅಂತ. ಬಂದ್ಬಿಟ್ಟಿದ್ರೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿದ್ರೆ, ಹೌದು ನಾನು ಗೊತ್ತಿಲ್ಲದೆ ಮಾಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ಹೀಗೆ ಕ್ರಿಸ್ತನ ಪ್ರೀತಿಯ ಸರ್ ಇದೆ, ನಮ್ಗೆ ದೇವರು ಅವಕಾಶ ಕೊಡ್ತಾರೆ, ನೀವೇ ತಿತ್ಕೊಳ್ಳಿ, ನಾನ್ ಕಂಡಿಡಿಯಕ್ ಹೋಗಲ್ಲ. ಆದ್ರೆ ನಾನೇನೋ ನಿಮ್ ಮಿಸ್ಟೇಕ್ ಕಂಡಿಡಿದ್ಬಿಟ್ರೆ ಚೆನ್ನಾಗಿರಲ್ಲ
ಅಲ್ವಾ? ನನ್ನ ಮುಂದೆ ಬರೋಕ್ಕಿಂತ ಮೊದಲು ನೀವೇ ತಿದ್ಕೊಳ್ಳಿ. ನಿಮ್ ಕೃಪೆ ಕೊಡ್ತೀನಿ, ನನ್ನ ಕೃಪಾಸನದ ಮುಂದೆ ಬಂದು ಒಪ್ಕೊಳ್ಳಿ, ನಿಮ್ಮ ತಪ್ಪನ್ನ ರಿಯಲೈಸ್ ಮಾಡಿ. ನೀವು ನೀತಿವಂತರಂತ, ನೀವು ಒಳ್ಳೆಯವರಂತ ನೀವೇನ್ ಮಾಡ್ಕೊಳ್ಳಿ, ನಿಮ್ಮನ್ನ ಹೇಳ್ಕೊಳ್ಳೋದು ಬಿಟ್ಟು ಎಲ್ಲಿ ನಿಜವಾದ ತಪ್ಪನ್ನ ಚೇಂಜ್ ಮಾಡ್ಕೊಳ್ಳಿ. ಕೃಪಾಸನ ಇದೆ ಬನ್ನಿ ಅಂತ ಕರಿತಾ ಇದ್ದಾರೆ. ಸರೋಸರಿರೇ, ಆ ಕೃಪಾಸನದ ಮುಂದೆ ಹೋದ್ರೆ ಕೃಪೆ ಸಿಗುತ್ತೆ, ಸಹಾಯ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದ್ರೆ ನಾವಲ್ಲಿ ಹೋಗ್ದೆ ನಾನು ಕರೆಕ್ಟ್ ಅಂತಿದ್ರೆ ಒಂದು ದಿನ ಬಲವಂತವಾಗಿ ದೇವರ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಿಸ್ತಾರೆ. ದೇವ್ರ ನಮ್ಮ ಎಲ್ಲ ತಪ್ಪುನ ಮುಂದೆ ಇಡ್ತಾರೆ ಅಲ್ವಾ? ಆ ಕೋಪದ ದಿನ. ಅದಕ್ಕೆ ಹೇಳ್ತಿದ್ರೆ, ದೇವರ ನೀತಿಯುಳ್ಳ ನ್ಯಾಯ ತೀರ್ಪಿಯ ಪ್ರತ್ಯಕ್ಷತೆಗಾಗಿಯೂ ದೇವರ ಕೃಪೆಯ ಕೋಪವನ್ನು ನಿನಗೋಸ್ಕರ ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ ಅಂತಿದೆ. ಕೂಡಿಸಿಟ್ಟುಕೊಳ್ಳೋದಂದ್ರೆ ಏನು ನೋಡಿ, ಇಲ್ಲಿ ಬರ್ಬೇಕಾದ್ರೆ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ ಅಂತ ಇದೆ. ಅಂದ್ರೆ ಏನರ್ಥ? ಟೈಮ್ ಸ್ಟಾರ್ಟ್. ದೇವ್ರ ಕೋಪ ಆಗ್ಲೇ ಸ್ಟಾರ್ಟ್ ಆಯ್ತು, ಆದ್ರೆ ದೇವರು ಟೈಮ್ ಎಣಿಸ್ತಾ ಇದಾರೆ. 1 2 3 4 ಅಲ್ವಾ? ನಮ್ಗೆ ನಾವೇನ್ ತಿಳ್ಕೊಳ್ತೀವಿ, ಏನಪ್ಪಾ ಏನೋ ದೇವ್ರೇ ಮಾಡಿಲ್ಲ ಅಂದ್ಬಿಟ್ಟು. ದೇವ್ರು ಕೌಂಟ್ ಮಾಡ್ತಾ ಇದಾರೆ. ಇರ್ಲಿ ಎಷ್ಟು ಕೌಂಟ್ ಮಾಡ್ತಾರ ಅಷ್ಟು ನಾವು ತಪ್ಪು ಮಾಡ್ತಾ ಇದ್ದಾಗ ಅಷ್ಟು ಡೇಂಜರಸ್ ಇದೆ. ದೇವ್ರೇನ್ ಮಾಡ್ತಾರೆ, ನಮ್ಗೆ ಕೃಪೆನ ಕೊಡ್ತಾ ಇದಾರೆ. ಬೇಡ ಇವಾಗ ಬೇಡ. ಆದ್ರೆ ನಾವು ಆ ಕೃಪೆನ ಉಪಯೋಗ ಮಾಡ್ಕೊಂಡು ಏನು ಶಿಕ್ಷೆ ನಡೀತಾ ಇಲ್ಲ, ನಾನು ಮಾಡಿದ್ದೇ ಮಾಡ್ತೀನಿ ಅಂದ್ರೆ ಏನಾಗುತ್ತೆ, ಅದ್ರ ಮೇಲೆ 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 ಕೂಡಿಸ್ಕೊಂಡು ಹೋಗ್ತೀವಿ. ಒಂದು ದಿನ ದೇವ್ರ ಕೋಪ ಬಂತು ಅಂದ್ರೆ ಕೃಷ್ಣನ ಸರಸ್ವತಿ ಅಲ್ವಾ? ನೋಡ್ರಿ, ಅದು ಹೇಳತ್ತಿರೋದು ಅಂತ ಅನುಭವಕ್ಕೆ ದೇವ್ರ ಮಕ್ಳು ನಾವು ಯಾರು ಹೋಗೋದ್ ಬೇಡ. ಅದಕ್ಕೆ ಒಂದು ವಾಕ್ಯ ಇದೆ ನೋಡಿ, ನಿಮ್ಗೆ ಎಷ್ಟೋ ಸೂಪರ್ ಆಗಿ ಆ ಒಂದು ವಿಶ್ವನ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಇಬ್ರಿಯದವರಿಗೆ 3ನೇ ಅಧ್ಯಾಯ 15ನೇ ವಾಕ್ಯ. ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನೋಡಿದ್ರಾ, ದೇವರ ಕೋಪವನ್ನ ಎಬ್ಸಿದ್ರು ನೋಡ್ರಿ. ಎಂತ ಒಂದು ವಿಷಯ ನಾವು ನೋಡಿದೀವಿ ತಾನೆ. ನಮ್ಮ ತಂದೆ ಮಗನ್ನ ಗದರಿಸೋದ್ ನೋಡ್ತೀವಿ, ಆದ್ರೆ ಒಂದು ಜನಾಂಗವನ್ನ ಅವರ ಮಕ್ಕಳ ರೀತಿ ದೇವ್ರು ನಡ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ರ ಮೇಲೆ ಬಂದಂತ ಕೋಪ ಸಿಟ್ಟು ಎಷ್ಟರ ಮಟ್ಟಿಗೆ ಇತ್ತು ನೋಡ್ತಿದೀವ? ಎಲ್ಲಿ ನೋಡ್ತೀವಿ ನೋಡ್ರಿ, ಆ ಒಂದು ಇಸ್ರೇಲ್ ಜನರನ್ನ 40 ವರ್ಷ ದೇವ್ರು ನಡ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ರಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಟ್ರು, ಆದ್ರೂ ಓಡಿದ್ರು. ಕರೆಕ್ಟಾ? ಶಿಕ್ಷೆನೇ ಇತ್ತು, ಅವ್ರಿಗೆ ಬೇಕಾಗಿದ್ದೆಲ್ಲ ಕೂಡ ಸಿಗ್ತಾ ಇತ್ತು ಅಲ್ವಾ? ಏನು ಕೊರತೆನೂ ಇರ್ಲಿಲ್ಲ, ಆದ್ರೂ ಸಾಯ್ತಾ ಇದ್ರು. ನೋಡ್ರಿ ಹೆಂಗಿರುತ್ತೆ. ದೇವರನ್ನ ಎಷ್ಟೆಲ್ಲ ಕೋಪ ಪಡಿಸಿದ್ರು, ಏನೆಲ್ಲ ಮಾಡಿದ್ರು, ಅಡವಿಯಲ್ಲಿ ಎಷ್ಟೆಲ್ಲ ಅವಿಧೇಯತರಾದ್ರು. ನೀವು ಆ ರೀತಿ ಮಾಡ್ಬೇಡ್ರಿ ಅಲ್ವಾ? ನಿಮ್ಮ ಹೃದಯ ಏನ್ ಮಾಡ್ಬೇಡ್ರಿ, ಕಠಿಣ ಮಾಡ್ಕೊಳ್ಬೇಡ್ರಿ, ರಿಯಲೈಸ್ ಮಾಡ್ರಿ. ಆದ್ರೆ ಅವ್ರಿಗಿಂತ ನಿಮ್ಗೆ ಸ್ಪೆಷಲ್ ಒಂದು ಅವಕಾಶವಿದೆ, ಸ್ಪೆಷಲ್ ಒಂದು ಆಶೀರ್ವಾದವಿದೆ. ಏನಪ್ಪಾ ಅಂದ್ರೆ ಕೃಪೆ ಇದೆ ನಿಮ್ಗೆ. ನಿಮ್ಗೇನ್ ಮಾಡ್ತಿಲ್ಲ ದೇವ್ರು, ಆ ಕ್ಷಣಕ್ಕೆ ನಿಮ್ಮನ್ನ ಶಿಕ್ಷೆ ಕೊಡ್ತಾ ಇಲ್ಲ. ತಪ್ಪನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹಂಗೆ ಹೋಗ್ಬೇಡ್ರಿ. ಎಷ್ಟು ದಿನಗಳವರೆಗೆ ಈ ರೀತಿ ಇರ್ತೀರಾ ಅಲ್ವಾ? ನೀತಿವಂತರ ಆದ್ರೆ ಸರಿ, ಅನೀತಿವಂತ ಆದ್ರೆ ಸರಿ. ಲೋಕದಲ್ಲಿರುವಂತ ಜನರನ್ನೇ ದೇವ್ರು ಬಿಡಲ್ಲ, ಇನ್ ದೇವ್ರ ಮಕ್ಕಳನ್ನ ಬಿಡ್ತಾರಾ? ಕರೆಕ್ಟ್ ಅಲ್ವಾ? ಲೋಕದಲ್ಲಿ ಸತ್ಯನ ಗೊತ್ತಿಲ್ಲದ ಅನ್ಯಾಯ ಮಾಡಿದವ್ರಿಗೆ ಕೊಡುವಂತ ಶಿಕ್ಷೆಗಳನ್ನ ದೇವ್ರು ಅವ್ರು ಮಾಡೋ ತಪ್ಪಿಗೆ ಏನ್ ಮಾಡ್ತಾರೆ, ಸರಿಯಾದ ಒಂದು ತೀರ್ಪನ್ನ ಕೊಡ್ತಾರೆ. ಅಂದ್ರೆ ಇನ್ನು ಸತ್ಯವನ್ನ ತಿಳಿದು ಎಲ್ಲವನ್ನ ತಿಳಿದು ತಪ್ಪು ಮಾಡಿರುವಂತ ದೇವ್ರ ಮಕ್ಕಳನ್ನ ದೇವ್ರು ಬಿಡ್ತಾರಾ? ಇಷ್ಟೆಲ್ಲ ಸರಸರೇ, ಅದು ಭಯ ಪಡುವಂತ ಒಂದು ವಿಷಯವಾಗಿದೆ. ಕರೆಕ್ಟ್ ಅಲ್ವಾ? ಅದನ್ನ ದೇವ್ರ ಮಕ್ಕಳು ಅದನ್ನ ರಿಯಲೈಸ್ ಮಾಡೋದು. ಅದನ್ನೇ ನಾವು ನೋಡ್ತೀವಿ. ಏನಪ್ಪಾ ಅಂದ್ರೆ, ಆ ಪಾಪವನ್ನ ಕೂಡಿಸಿಟ್ಟುಕೊಳ್ಬೇಡ್ರಿ ಅಂದಾಗ ದೇವ್ರು ಅದನ್ನ ಏನ್ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ತಪ್ಪು ಮಾಡೋರಿಗೆ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಕೊಡದೆ ವೆಯ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಒಂದು ವೇಳೆ ಇದನ್ನ ಬಿಟ್ಟು ಅವರು ಮನಸಾಂತರ ಹೊಂದಬಹುದು ಅಂತ. ಆದ್ರೆ ಆ ಒಂದು ಕೃಪೆನ ದೇವರು ಡಿಲೇ ಮಾಡಿದರೆ, ದೇವರು ಏನ್ ಮಾಡ್ತಾರೆ, ಆ ಒಂದು ನಿಧಾನ ಮಾಡಿದ್ದನ್ನ ಕೃಪೆ ಅಂತ ನಾವು ತಗೊಂಡು ನಾವು ಬಿಟ್ಬಿಡಕ್ಕೆ ಪ್ರಯತ್ನ ಪಡದೆ ಪಾಪ ಮಾಡಕ್ಕೆ ಪ್ರಯತ್ನ ಪಟ್ರೆ ಏನ್ ನಡೆಯುತ್ತೆ? ಕೋಪ ಬರುತ್ತೆ ಅಲ್ವಾ? ನೋಡಿ, ಇಲ್ಲಿ ಅಬ್ರಾಮ್ ಹತ್ರ ಮಾತಾಡ್ತಾರೆ. ನೋಡು, ಅಬ್ರಾಮ್ ಇನ್ನ ಸಂತಾನ ಏನ್ ಮಾಡ್ತಾರೆ, 4ನೇ ತಲೆಮಾರಿನಲ್ಲಿ ಇಲ್ಲಿ ಬರ್ತಾರೆ. ಅವಾಗ ಈ ಅಮೋರಿಯ ದೇಶ ಇರ್ತಾರೆ ಇಲ್ಲಿ ಅಲ್ವಾ, ಕಾನಾನ್ ದೇಶದಲ್ಲಿ. ಅವರ ದುಷ್ಟತನ ಇನ್ನೂ ಪೂರ್ತಿ ಆಗಿಲ್ಲ. ಅದಕ್ಕೆ ನಾನು ಅವ್ರನ್ನ ಈಗ ಶಿಕ್ಷೆ ಮಾಡಲ್ಲ. ಅವ್ರು ಪೂರ್ತಿ ಆದ್ಮೇಲೆ ಅವರ ಪಾಪಗಳು ಕುಡಿಸ್ಕೊಂಡು ಒಂದ್ ಸಮಯದಲ್ಲಿ ಬರ್ತಾರೆ. ಅವಾಗ ನಾನು ಏನ್ ಮಾಡ್ತೀನಿ, ಅವ್ರನ್ನ ಆಗ ನಾನು ಶಿಕ್ಷೆ ಮಾಡ್ತೀನಿ ಅಲ್ವಾ? ಇಸ್ರೇಲ್ ಜನರು ಹಾಗೆ ಮಾಡಿದ್ರು. ಎಲ್ಲ ಮಾಡ್ಕೊಂಬಂದ್ರು ನೋಡ್ರಿ. ಎಲ್ಲ ಮಾಡ್ಕೊಂಡು ಕೊನೆಗೆ ಎಂತ ಒಂದು ಗುಣಗಳನ್ನ ಬೆಳೆಸಿದ್ರು ಅಂದ್ರೆ, ದೇವ ಕುಮಾರನಿಗೆ ವಿರುದ್ಧವಾಗಿ ಪಾಪ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಯೇಸು ಹೇಳ್ಬೇಕಾರೆ, ಹೆಬೇಲನ ರಕ್ತದ ಮೊದಲುಗೊಂಡು ದೇವಾಲಯಕ್ಕೂ ಯಜ್ಞ ವೇದಿಗೂ ನಡುವೆ
ನೀವು ಕೊಂದು ಹಾಕಿದ ಬರಾಕಿಯನ ಮಗನಾದ ಜಕರಿಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲಾ ನೀತಿವಂತ ರಕ್ತಾಪರಾಧವು ನಿಮ್ಮ ಮೇಲೆ ಬರುವುದು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಮೇಲೆ ಹಾಕ್ಬರ್ತೀನಿ. ನೀವು ಪಾಪಗಳನ್ನ ಅಷ್ಟು ಮಾಡ್ತಾ ಇದ್ರೆ ನೀವು ಮಾಡಿದ ಪಾಪ ಅಷ್ಟು ಕೂಡಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ದೇವ್ರ ಮಕ್ಳು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ದೇವರ ಕೃಪೆ ನೋಡಿ. ಇವಾಗ ಕರ್ತನ ಪಾತ್ರೆಯಲ್ಲಿ ನಾವು ಪಾನ ಮಾಡಕ್ ಹೋಗ್ತಾ ಇದೀವಿ. ಕರ್ತನ ಪಾತ್ರೆಯಲ್ಲಿ ಅಂತ ಹೇಳಿದಾಗ ನಾವೆಲ್ಲರೂ ಅರ್ಥಕೊಳ್ಳುವಂತ ಒಂದು ವಿಷಯ ಇದೆ ಕ್ರಿಸ್ತನ ಪ್ರೀತಿ ಸರ್. ಆ ಒಂದು ಕರ್ತನ ಭೋಜನ ಅಂದಾಗ ಅದು ನಮ್ಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್, ಅದು ಹೇಳಿಲ್ವಾ, ದೊಡ್ಡ ಕೃಪೆ. ಆತನ ಜೊತೆಗೆ ನಾವು ಆತನ ಬಾಧೆಗಳಲ್ಲಿ ಹಾಲು ಹೊಂದೋದಕ್ಕೆ ಒಂದು ಅವಕಾಶ ಸಿಕ್ಬಿಟ್ಟಿದೆ ನೋಡಿ. ನಮ್ಗೆ ದೇವರು ಸ್ಪೆಷಲ್ ಕೃಪೆ ಕೊಡ್ತಾರೆ ಗೊತ್ತಾ, ಈ ಸಮಯದಲ್ಲಿ ನಮ್ಗೆ ಸ್ಪೆಷಲ್ ಆಶೀರ್ವಾದ ಕೊಡ್ತಾರೆ. ಈ ಸಮಯದಲ್ಲಿ ನಾವು ಈ ಸಮಯದಲ್ಲಿ ದೇವರ ಹತ್ರ ನಿಜವಾಗ್ಲೂ ಮಾನಸಾಂತರ ಪಟ್ಟರೆ ನಿಜವಾಗ್ಲೂ ನಮ್ಮನ್ನ ಕ್ಷಮಿಸ್ಬಿಡ್ತಾರೆ ಗೊತ್ತಾ. ನಮ್ಮ ತಪ್ಪುಗಳನ್ನ ದೇವ್ರ ಏನ್ ಮಾಡ್ತಾರೆ, ಅಷ್ಟು ಇದಾಗಿ ಏನ್ ಮಾಡ್ತಾರೆ, ಕ್ಷಮಿಸ್ಬಿಡ್ತಾರೆ ನಾವು ರಿಯಲೈಸ್ ಮಾಡ್ಬಿಟ್ರೆ. ಆದ್ರೆ ಇದನ್ನ ರಿಯಲೈಸ್ ಮಾಡದೆ ಆ ಪಾತ್ರೆಯಲ್ಲಿ ಕೈ ಇಟ್ಬಿಟ್ಟು ಹೋದ್ರೆ ಕೋಪನ ಜಾಸ್ತಿ ಮಾಡ್ಕೊಂಡ್ಬರ್ತೀವಿ. ಕರೆಕ್ಟ್ ಅಲ್ವಾ? ನಮ್ಮ ಮೇಲೆ ಕೋಪ ಬರೋದಕ್ಕೆ ಅದು ಕಾರಣ. ಯೋಗ್ಯರಾಗಿಲ್ಲದೆ ಅದಕ್ಕೆ ನಾವು ತಕ್ಕ ಹೃದಯ ಸಿದ್ಧತೆನ ಇಲ್ಲದೆ ಆ ಪಾತ್ರೆಯಲ್ಲಿ ನಾವು ಕೈ ಹಾಕುವಂತ ವಿಷಯ. ಹಾಗಾಗಿ ದೇವ್ರ ಮಕ್ಕಳು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಸಮಯದಲ್ಲಿ. ಸೊ ಅದನ್ನ ನಾವು ಮಾತಾಡ್ಬೇಕಾದ್ರೆ ದೇವರ ಜಡ್ಜ್ಮೆಂಟ್ ಬಗ್ಗೆ ನೋಡ್ಬೋದು, ದೇವರ ಕೋಪದ ವಿಷಯ ನೋಡ್ಬೋದು. ವಿಶೇಷವಾಗಿ ದೇವರ ನ್ಯಾಯ ತೀರ್ಪು ದೇವರ ಮಕ್ಕಳಲ್ಲಿ ಈಗ ಆರಂಭವಾಗಿದೆ. ಇವತ್ತು ನಮ್ಮ ಮುಂದೆ ಏನಿದೆ, ಜಡ್ಜ್ಮೆಂಟ್ ನಡೀತಾ ಇದೆ. ದೇವರೇನ್ ಮಾಡ್ತಿದ್ದಾರೆ, ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯಗಳಲ್ಲೂ ನಮ್ಮ ತಪ್ಪುಗಳನ್ನ ನಮಗೆ ತೋರಿಸ್ಕೊಡ್ತಾ ಇದ್ರೆ, ನಮ್ಮ ಕಣ್ಮುಂದೆ ಬರ್ತಾ ಇದೆಯಾ. ಓಕೆ, ಸರಿ. ಇಲ್ಲಿ ಪಾಪ ಅನ್ನೋಂಥ ವಿಷಯವನ್ನ ಬಿಟ್ಟು ಇನ್ನೊಂದು ಮುಖ್ಯವಾದ ಒಂದು ವಿಷಯ ಇದೆ. ಕೆಲವೊಂದು ವಿಷಯಗಳು ನಮ್ಗೆ ಪಾಪನೇ ಅನ್ಸಲ್ಲ ಅಲ್ವಾ. ಆ ಪದಗಳು ಹೇಳಿದ್ರೆ ನೀವು ಅದನ್ನ ಪಾಪನ ಅಂತೀರಾ, ಪಾಪದಲ್ಲಿ ಇಷ್ಟಲ್ಲಿ ಬರುತ್ತೆ ಅಂದ್ಬಿಟ್ಟು ಅಲ್ವಾ. ನೋಡಿ, ಈಗಲೂ ಕೂಡ ಒಂದು ವಾಕ್ಯ ಬಂತು, ನೀವು ಗಮನಿಸಿರ್ಬೋದು. ಏನಂತ ಬಂತು ಗೊತ್ತಾ? ಅಸಡ್ಡೆ ಅಂತ ಓದಿದ್ವಾ? ಅಸಡ್ಡೆ ಮಾಡೋದು ಪಾಪನ. ಸೋಂಬೇರಿತನ ಅದು ಪಾಪ ಅನ್ಸಲ್ಲ ಕೆಲವರಿಗೆ ಅಲ್ವಾ. ನೆಗ್ಲಿಜೆನ್ಸಿ, ಅಸಡ್ಡೆ ಮಾಡೋದು ಅದು ಪಾಪದಲ್ಲಿ ಇಷ್ಟೇ ಬರಲ್ಲ, ಆದ್ರೆ ಅದು ಪಾಪಕ್ಕೆ ಕಾರಣವಾಗುದು. ಇಂಥ ಎಷ್ಟೋ ವಿಷಯಗಳಿದೆ ಅಲ್ವಾ. ಕೇರ್ಲೆಸ್, ಅಜಾಗ್ರತೆ, ಅದೆಲ್ಲ ನಮ್ಗೆ ಏನ್ ಮಾಡಲ್ಲ, ಪಾಪದ ಲಿಸ್ಟ್ ಬರಲ್ಲ. ಆದ್ರೂ ಅದು ಪಾಪದ ವಿಷಯಗಳಿಗೆ ಕಾರಣವಾಗುತ್ತೆ, ನಾವು ಪಾಪ ಮಾಡೋದಕ್ಕೆ ಕಾರಣವಾಗುತ್ತೆ, ದೇವರ ಕೋಪಕ್ಕೆ ಕಾರಣವಾಗುತ್ತೆ. ಇದೆಲ್ಲ ವಿಷಯಗಳನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಅದನ್ನ ನಾವು ರಿಯಲೈಸ್ ಮಾಡ್ಬೇಕು. ಇಲ್ಲಿ ನಮ್ಮ ಮುಂದೆ ಏನ್ ಮಾಡಲ್ಲ, ಈ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೊಳೆ ಮಾಡೋದು, ವಿಚಾರ ಮಾಡೋದು, ಇಂಥ ವಿಷಯಗಳೆಲ್ಲ ಲಿಸ್ಟಲ್ಲಿ ಬರಲ್ಲ ನಮ್ಗೆ. ದೇವ್ರ ಮಕ್ಳು ಅದರಿಂದ ನಾವು ದೂರ ಇರ್ತೀವಿ. ಆದ್ರೆ ದೇವರಿಗೆ ಇಂತಹದೇ ವಿಷಯಕ್ಕೆ ದೇವ್ರಿಗೆ ತೋರಿಸುವಂತ ಯಾವ ರೀತಿ ಕೋಪ ಮಾಡ್ತಾರೋ ಆ ರೀತಿ ಕೋಪ ಪಡುವಂತ ಕೆಲವೊಂದು ವಿಷಯಗಳು ನಮ್ಮಲ್ಲಿ ಇರುತ್ತೆ. ಅದರಲ್ಲೂ ಕೇರ್ಫುಲ್ ಆಗಿರ್ಬೇಕು. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಮೊದಲೇ ಹೇಳ್ದ ಹಾಗೆ ಕರ್ತನ ಒಂದು ರಾತ್ರಿಯ ಭೋಜನ ಬರ್ತಾ ಇದೆ. ಅದ್ರಲ್ಲಿ ನಾವು ನೋಡ್ಬೇಕಾದ್ರೆ ಭಯದಿಂದ ಪಾತ್ರೆಯಲ್ಲಿ ಪಾನ ಮಾಡ್ಬೇಕಾಗಿಲ್ಲ, ಸಂತೋಷದಿಂದನೇ ಪಾನ ಮಾಡೋಣ. ಆ ಸಂತೋಷ ನಮಗ್ ಬರ್ಬೇಕಾ, ನಮ್ಮ ತಪ್ಪುಗಳನ್ನ ರಿಯಲೈಸ್ ಮಾಡೋಣ, ದೇವರ ಸನ್ನಿಧಿಗೆ ಹೋಗೋಣ, ದೇವರ ಹತ್ರ ಕ್ಷಮಾಪಣೆ ಕೇಳೋಣ, ಅದನ್ನ ಬಿಟ್ಟು ಬರೋದಕ್ಕೆ ದೇವ್ರನ್ನ ಕೃಪೆ ಕೇಳೋಣ. ಆ ಪಾತ್ರೆಯಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ ಸಂತೋಷಗೊಳ್ತೀರಾ ಅಲ್ವಾ. ಇಲ್ಲದಿದ್ರೆ ಆ ಪಾತ್ರೆನ ಭಯದಿಂದ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಿದ್ದೆ, ತಪ್ಪು ಮಾಡಿ ಇದನ್ನ ಕೈ ಹಾಕ್ಬೇಕಾ. ಖಂಡಿತ ನಮ್ಮ ಬಲಹೀನತೆ ದೇವ್ರಿಗೆ ಗೊತ್ತಿದೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ನೀವು 100% ಪರ್ಫೆಕ್ಷನ್ ದೇವ್ರು ಕೇಳ್ತಾ ಇಲ್ಲ, ಆದ್ರೂ ಅದಕ್ಕೋಸ್ಕರ ನೀವು ಮಾಡೋಂಥ ಪ್ರಯತ್ನವನ್ನ ದೇವ್ರು ನೋಡ್ತಾರೆ. ಅದನ್ನ ಬಿಟ್ಬಿಡಕ್ಕೆ ನಿಮ್ಮ ಹೃದಯದ ಆಳದಲ್ಲಿ ಎಷ್ಟು ನೀವು ಅದಕ್ಕೆ ವಾಂಜೀಲರಾಗಿರ್ತೀರ ಅಂದ್ರೆ ಆಸಕ್ತರಾಗಿರ್ತೀರ ಅನ್ನೋಂಥ ವಿಷಯವನ್ನ ದೇವ್ರು ನೋಡ್ತಾರೆ. ಹೊರನೋಟಿಗೆ ಮನುಷ್ಯನ ಜಜ್ಮೆಂಟ್ ಮಾಡೋ ರೀತಿಯಲ್ಲಿ ಜಜ್ಮೆಂಟ್ ಮಾಡಲ್ಲ ದೇವ್ರು ಅಲ್ವಾ. ದೇವ್ರು ನಮ್ಮ ಹೃದಯದಲ್ಲಿ ಅದಕ್ಕೋಸ್ಕರ ನಾವು ಎಂತ ತೀರ್ಮಾನ ತಗೊಂಡಿ ಅಂತ ನೋಡ್ತಾರೆ. ಅಂತ ಭಾವನೆಯಲ್ಲಿ ದೇವ್ರ ಮಕ್ಕಳು ನಾವು ಬರೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಮುಂದೆ ಕೂಡ ಇವತ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ದೇವರ ಕೃಪೆ ಇದೆ. ಅದರಿಂದ ಆತನ ಒಂದು ಉಪಕಾರವನ್ನು ನೆನೆಸ್ಕೊಳ್ಳಿ. ಆತ ನಮ್ಮನ್ನ ಬದಲಾವಣೆ ಆಗ್ಬೇಕಂದ್ರೆ ದೀರ್ಘ ಶಾಂತಿನ ನೆನೆಸ್ಕೊಳ್ರಿ ಅಲ್ವಾ. ಇದೆಲ್ಲ ಕೂಡ ನಾವು ಏನ್ ಮಾಡೋಣ, ನೆನೆಸ್ಕೊಳ್ಳೋಣ. ದೇವ್ರು ನಮಗೋಸ್ಕರ ದೀರ್ಘ ಶಾಂತಿಯಿಂದ ಇದ್ದಾರೆ, ನಮಗೋಸ್ಕರ ಎಂತ ಉಪಕಾರ ಮಾಡಿದ್ದಾರೆ. ಆದ್ರೂ ಕೂಡ ನಾವು ಮೇಲೆ ಮಾಡ್ತಾ ದೇವ್ರ ಕೋಪ ಬರ್ದೇ ಹೋಗುತ್ತಾ ಅನ್ನಂತ ಭಾವನೆ ಇಟ್ಕೊಳ್ಳೋಣ. ಇಟ್ಕೊಂಡು ಬರುವಂತ ದಿನಗಳಲ್ಲಿ ನಾವೇನ್ ಮಾಡೋಣ, ಅವಶ್ಯಕ್ಕೆ ರೆಡಿ ಆಗೋಣ. ಸೊ ಮುಂದಿನ ಪಾಠ ಇದೆ, ಇದು ಕೂಡ ಕೆಲವೊಂದು ಡೀಪ್ ಆಗಿ ಕೆಲವೊಂದು ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆ ಏನ್ ಮಾಡೋಣ, ನಾವು ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿಗೆ ಈ ಒಂದು ಪಾಠವನ್ನು ನಿಲ್ಲಿಸೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಆಮೇಲೆ
ಸಾಂಗ್ಸ್ ಇಂದ ನೈಟ್ ಓದ್ಲಾ ಬ್ರದರ್? ಏನು ಕೇಳಿಸ್ತಾ ಇಲ್ಲ. ರಿಚರ್ಡ್ ಬ್ರದರ್ ಮ್ಯೂಟ್ ಆಗಿದೆ. ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಸಾರಿ. ಓಕೆ, ಕ್ರಿಸ್ತನ್ ಪ್ರೀತಿ ಸರಸರಿರೇ, ಒಂದ್ ನಿಮಿಷ. ಸಾಂಗ್ಸ್ ಇಂದ ನೈಟ್ ಓದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿರೇ, ಇವತ್ತಿನ ಒಂದು ಪಾಠದಲ್ಲಿ ನಿಮಗೆ ಪ್ರಯೋಜನವಾಗಿದ್ದಂತ ವಿಷಯಗಳು ಏನಾಗಿದ್ದಿದ್ರು ನೀವು ಏನ್ ಮಾಡ್ಬೋದು, ಶೇರ್ ಮಾಡ್ಕೊಳ್ಳಿ. ಯಾವ ವಿಷಯ ನಿಮ್ಗೆ ತುಂಬಾ ಪ್ರಯೋಜನವಾಯಿತು, ಮತ್ತೆ ನಿಮ್ಗೇನಾದ್ರೂ ಒಳ್ಳೆ ವಿಷಯ ಅನಿಸ್ತು ಈ ಪಾಯಿಂಟ್ ನ ಓದಿದಾಗ ಅನ್ನೋಂಥ ವಿಷಯನ ಕೂಡ ಶೇರ್ ಮಾಡ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಗೌರಮ್ಮ ಸಿಸ್ಟರ್ ಇದ್ದೀರಾ? ಚಿತ್ರಾ ಸಿಸ್ಟರ್ ಇದ್ದೀರಾ? ಎಲ್ಲ ಏನೋ ಫೋನಿಗೆ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ಬಿಟ್ಟಿದ್ದೀರಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹಾ, ಓಕೆ. ನವೀನ್ ಬ್ರದರ್, ಸಿಮಾ ಸಿಸ್ಟರ್ ಕೇಳಿಸ್ತಿದೆ. ಓಕೆ. ಸೊ ಎಲ್ರು ಪಾಸ್ವರ್ ಕ್ಲಾಸ್ ಎಲ್ಲ ಕೇಳ್ತಾ ಇದ್ರಿ? ಎಲ್ರು ಪಾಸ್ವರ್ ಕ್ಲಾಸ್ ಎಲ್ಲ ರೆಗ್ಯುಲರ್ ನಡೀತಾ ಇದೆ ತಾನೆ? ನೋಡ್ತಾ ಇದ್ದೆ. ಓಕೆ. ಅಂದ್ರೆ ಈಗ ನಿಮ್ಮನ್ನ ಸಿದ್ಧತೆ ಮಾಡ್ಕೊಬೇಕಂತ ಪ್ಲಾನ್ ಮಾಡ್ಕೊಂಡಿದೀರಾ, ಕರೆಕ್ಟ್ ಅಲ್ವಾ? ಓಕೆ, ಪ್ರಿಪೇರ್ ಆಗಿ. ಅದೇ ರೀತಿಯಾಗಿ ಇವತ್ತಿನ ಒಂದು ಪಾಠದಲ್ಲಿ ಏನ್ ವಿಷಯ ನಿಮ್ಗೆ ಪ್ರಯೋಜನವಾಯ್ತು? ತಿಪ್ಪೇಶ್ ನಾಯ್ಕ್ ಬ್ರದರ್, ಸುನಂದ ಸಿಸ್ಟರ್. ಬ್ರದರ್, ದೇವರ ಉಪಕಾರವನ್ನ ನಾವು ನೆನೆಸಿ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಗುಡ್, ಥ್ಯಾಂಕ್ ಯು ಸರೋಜ್ ಸಿಸ್ಟರ್, ಥ್ಯಾಂಕ್ ಯು, ವೆರಿ ಗುಡ್. ನಮಸ್ತೆ. ಹಾ ಬ್ರದರ್, ತಿಪ್ಪೇಶ್ ಬ್ರದರ್ ಹೇಳಿ. ಹಾ ಬ್ರದರ್, ಹೇಳಿ ಬ್ರದರ್. ಹೇಗಿದ್ದೀರಾ? ಹಾ ಬ್ರದರ್, ಚೆನ್ನಾಗಿದೆ. ನಿಮ್ಮನ್ನ ನೋಡಕ್ಕಾಗಲಿಲ್ಲ ಅಲ್ಲಿ ಬಂದಾಗ, ದಾವಣಗೆರೆಗೆ ಬಂದಾಗ. ಹೌದು, ಸ್ವಲ್ಪ ನನಗೆ ಕೆಲಸ ಇತ್ತು, ಹೊರಗೆ ಹೋಗ್ಬಿಟ್ಟಿದ್ದೆ. ಆದ್ರೆ ನಿಮ್ಮ ಪಾಪು ನೋಡ್ದೆ. ಬ್ರದರ್ ಹೇಳಿದ್ರು. ಬ್ರದರ್, ಯಾಕೆ ಇಷ್ಟ ಆಯ್ತು ತಿಪ್ಪೇಶ್ ಬ್ರದರ್ ನೀವು? ಇಲ್ಲ, ಸ್ವಲ್ಪ ಪರ್ಸನಲ್ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ, ಹಂಗಾಗಿ ಇಷ್ಟು ದಿನ ಬರಕ್ಕಾಗಿಲ್ಲ. ಸಂತೋಷ ನಿಮ್ಮನ್ನ ನೋಡೋದು. ತಿಪ್ಪೇಶ್ ಬ್ರದರ್ ಹೇಳಿ, ಏನ್ ಪ್ರಯೋಜನ ಆಯ್ತು ಇವತ್ತು ಒಂದು ಪಾಠ, ನಿಮ್ಗೆ ಏನ್ ಅನಿಸ್ತು? ಹಾ ಬ್ರದರ್, ದೇವ್ರು ನಾವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಮತ್ತೆ ನಾವು ಆತನ ಸನ್ನಿಧಿಗೆ ಬರ್ಲಿ ಅಂತಾನೆ ದೇವ್ರು ವೇಟ್ ಮಾಡ್ತಾರೆ ಬ್ರದರ್. ಕರೆಕ್ಟ್. ಬ್ಯೂಟಿಫುಲ್ ಪಾಯಿಂಟ್. ಹಾ ಬ್ರದರ್, ಆ ವಿಷಯ ಬಹಳ. ಹೌದು. ಮತ್ತೆ ಬ್ರದರ್, ತಪ್ಪು ಮಾಡಿದಾಗ ಸುಮ್ನೆ ಬಿಡಲ್ಲ ದೇವ್ರು. ಹೌದು. ಫಸ್ಟ್ ಅವರು ಪ್ರೀತಿಯಿಂದ ನಮ್ಗೆ ಶಿಕ್ಷಿಸ್ತಾರೆ, ಆಮೇಲೆ ಅದಕ್ ಬಗ್ಗಿಲ್ಲ ಅಂದ್ರೆ ಕಠಿಣವಾಗಿ ಶಿಕ್ಷೆ ಸರಿಪಡಿಸಕ್ಕೆ ಅವರು ದೇವ್ರು ಸಹಾಯ ಮಾಡ್ತಾರೆ. ಹೌದು ಶಾಂತ ಮಿಸ್ಟರ್, ಥ್ಯಾಂಕ್ ಯು. ಕರೆಕ್ಟ್.
ಬಸವರಾಜ್ ಬ್ರದರ್. ಹಾ ಹೇಳಿ. ಗೊತ್ತಿಲ್ಲದೆ ಪಾಪ ಮಾಡಿದಾಗ ದೇವರು ಕ್ಷಮಾಪಣೆ ಕೊಟ್ಟಿದ್ರು. ಮತ್ತೆ ನಾವು ಸತ್ಯ ಎಲ್ಲ ತಿಳಿದೇ ತಿರ್ಗಾ ನಾವು ಪಾಪ ಮಾಡಕ್ ಹೋದ್ರೆ 2ನೇ ಮರಣಕ್ಕೆ ಹೋಗಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಚಿತ್ರ ಸ್ಟಾರ್. ಒಳ್ಳೆ ಪಾಯಿಂಟ್ ನೋಡ್ಬೇಕಾದ್ರೆ ಇದು ನಮ್ಗೆ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ಬೇಕು ಅಲ್ವಾ. ನಾವು ತಿಳಿದು ಮಾಡುವಂತ ತಪ್ಪಿಗೆ ದೇವರ ಕೋಪ ನಮ್ಮ ಮೇಲೆ ಯಾವಾಗ್ಲೂ ಬರುತ್ತೆ. ಕೇರ್ಫುಲ್ ಆಗಿರ್ಬೇಕು. ಓಕೆ, ಕಾರ್ತಿಕ್ ಬ್ರದರ್. ಗೌರ ಮಾಸ್ಟರ್ ಹೇಳಿ. ಅದೇ ಸ್ವಲ್ಪ ಹೊರಗಡೆ ಇದೀನಿ ಬ್ರದರ್, ಒಂದೇ ಸೌಂಡ್. ಹಾ ಸರಿ ಓಕೆ ಕಾರ್ತಿಕ್. ಇನ್ನೊಬ್ಬರನ್ನು ನೋಡಿ ಅಸಹ್ಯ ಪಡೋದು. ಹಾ ಸರಿ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಅನ್ಸ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್. ಈಗ ಮಾತಾಡಿ ಸ್ವಲ್ಪ ಈ ಕಡೆ ಮಾತಾಡಿ. ಇನ್ನೊಬ್ಬರನ್ನ ನೋಡಿ ನಾವು ಅಸಹ್ಯ ಪಡ್ಕೊಳ್ಬಾರ್ದು. ಮತ್ತೆ ನಾವು ಮಾನಸಾಂತರ ಹೊಂದ್ಕೋಬೇಕು. ಹೌದು ಕರೆಕ್ಟ್. ಮತ್ತೆ ನಮ್ಮ ಹೃದಯವನ್ನ ಒಳ್ಳೆ ವಿಷಯಗಳಲ್ಲಿ ಕಠಿಣಪಡಿಸ್ಕೊಳ್ಬೇಕು. ಎಸ್, ಎಕ್ಸಾಕ್ಟ್ಲಿ. ಹೌದು, ಒಳ್ಳೆ ವಿಷಯಗಳಲ್ಲಿ ನಾವು ದೃಢವಾಗಿರ್ಬೇಕು ಅನ್ನೋದು ಒಳ್ಳೆ ವಿಷಯ. ಆ ದೃಢ ಅನ್ನೋದು ಕಠಿಣತೆ ಅಲ್ವಾ. ಓಕೆ, ಗುಡ್. ಥ್ಯಾಂಕ್ ಯು ರಾಜೇಶ್ವರ್. ಓಕೆ, ಎಲ್ಲಪ್ಪ ಬ್ರದರ್. ಹಾ ಬ್ರದರ್ ಅದು ಒಂದು ಮಾವಿನ ಹಣ್ಣಿನ ಗಿಡದ ದೃಷ್ಟಾಂತ ಇಟ್ಟು ನೀವು ಹೇಳಿದ್ರಲ್ರಿ ಬ್ರದರ್. ಎಲ್ಲರೂ ಒಂದ್ ರೀತಿ ಕಲ್ಲು ಹೊಡೆದಿದ್ದೇವ್ರಿ ಬ್ರದರ್. ಎಲ್ಲಾರು ನಾವು ತಪ್ಪು ಕಲ್ಲು ಹೊಡೆದಿದ್ದೀವಿ. ಆದ್ರೆ ದೇವ್ರು ನೋಡ್ರಿ ಅದನ್ನ ಯಾವ ರೀತಿ ನೀವು ಅದನ್ನ ಎಲ್ಲಾ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆಲ್ಲರಿಗೆ ಅದನ್ನ ತಿಳಿಸಿದ್ರಲ್ಲ, ದೇವ್ರು ಕ್ಷಮಿಸಿ ಅದನ್ನ ನಮ್ಗ ತನ್ನ ಮಗನ್ನ ಅಂದ್ರೆ ಒಂದು ಹಣ್ಣು ಕಲ್ಲು ಹೊಡೆದೆ ಅಂದ್ರೆ ನಾವ್ ಎಲ್ಲಾರು ಒಂದು ಹಣ್ಣಿಗೆ ಯಾಕೆ ಕಲ್ಲು ಹೊಡೆದ್ರು, ದೇವ್ರು ತನ್ನ ಮಗನ್ನ ನಮ್ಗೆ ಇದು ಕೊಟ್ಟು ದೇವ್ರ ನಮ್ಮ ಶಿಕ್ಷಿಸಿದೆ ಆ ಮರನ್ನ ದೃಷ್ಟಾಂತವಾಗಿ ಇಟ್ಟಿದ್ರಲ್ಲ, ನಾವೆಲ್ಲರೂ ಒಂಥರ ಕಲ್ಲು ಹೊಡೆದಂಗ ಅದ್ರಿ. ಎಲ್ಲಾರು ಒಬ್ರೇ ಅಂತ ಅಲ್ಲ, ಒಬ್ರಿಗೆ ಅಂತ ಬರೋದ್ರಿ. ಇಡೀ ಲೋಕದ ಎಲ್ಲಾರು ಅದನ್ನ ಹೊಡ್ಕೊಂಡ್ರಿ. ದೇವ್ರ ಹೊಡೆದ್ರು ದೇವ್ರ ಎಷ್ಟು ಅದನ್ನ ಎಷ್ಟು ಚೆನ್ನಾಗಿ ಹೇಳಿದೆ ಅಂದ್ರೆ ಅದ್ರ ಬಗ್ಗೆ ನೀವ ಅದ್ರ ವರ್ಣನೆ ಮಾಡ್ಬೇಕು. ಎಷ್ಟು ನಮ್ಗೆ ಅದು ಅರ್ಥ ಆಯ್ತಂದ್ರೆ ಅದು ತುಂಬಾ ಹೃದಯ ಕುಂತ ಬಿಡ್ತೀರಿ. ಕರೆ ನಾವೆಲ್ಲಾ ದೇವ್ರ ಹೊಡೆದ್ರು ಅಷ್ಟು ದೇವ್ರ ಆಮೇಲೆ ಎಷ್ಟು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಅದರ ಒಂದು ದೃಷ್ಟಾಂತ ತಿಳ್ಕೊಂಡಿದ್ದೀನಿ. ಓಕೆ ಥ್ಯಾಂಕ್ ಯು. ಹೌದು, ದೇವರ ಪ್ರೀತಿ ಅಗಾಧವಾಗಿದೆ. ನಾವು ಅದನ್ನ ನೋಡಿ ಒಂದು ಸಣ್ಣ ಕಥೆಗಳಲ್ಲಿ ನಾವು ಹೇಳ್ದಾಗ್ಲೂ ಕೂಡ ಅದು ಅಷ್ಟೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ. ಸೊ ಅದರಿಂದ ಇನ್ನು ಕೂಡ ನಿಮ್ಗೂ ಕೂಡ ತುಂಬಾ ವಿಷಯಗಳು ತಿಳಿದಿರುತ್ತೆ. ನಿಮ್ಮ ವಿಷಯ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಎಲ್ಲಪ್ಪ ಬ್ರದರ್. ಥ್ಯಾಂಕ್ ಯು. ಆನಂದ್ ಬ್ರದರ್. ಪ್ರತಾಪಪ್ಪ ಇದ್ದೀರಾ? ಇದೀನಿ. ನಾವು ದೇವ್ರ ಪ್ರೀತಿನ ಮತ್ತ ಅವ್ರನ್ನ ಆಲೋಚನೆಗಳನ್ನ ದೀರ್ಘ ಶಾಂತಿಯನ್ನ ನಾವು ಒಂದ್ ವೇಳೆ ಅಸಡ್ಡೆ ಮಾಡ್ಕೊಂಡು ನಮಗ್ ಕೊಟ್ಟಿರೋ ಒಂದು ಅವಕಾಶನ ಉಪಯೋಗಿಸ್ಕೊಳ್ದೆ ಇದ್ರೆ ದೇವ್ರು ದೀರ್ಘ ಶಾಂತ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ನಾವು ಅವನ ಆಜ್ಞೆಗಳನ್ನ ಕೈಕೊಂಡು ನಮ್ಮ ತಪ್ಪನ್ನ ನಾವು ತಿಳ್ಕೊಂಡು ಮಾನಸಾಂತರ ಹೊಂದಿ ನಮ್ಮ ಮೊಂಡತನವಲ್ಲ ಅಥವಾ ತಪ್ಪು ಏನೇ ಇದ್ರು ಅದನ್ನ ನಾವು ಕಠಿಣಪಡಿಸ್ಕೊಳ್ದೆ ಮಾನಸಾಂತರ ಹೊಂದಿದ್ರೆ ಒಂದು ವೇಳೆ ನಾವು ದೇವರ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಆತನ ಕಡೆಗೆ ಇರ್ತೀವಿ. ಯಾಕೆ ದೇವರು ಶಿಕ್ಷೆಯನ್ನ ನಮ್ಗೆ ಇರ್ತಾನೆ ಅಂದ್ರೆ ಒಂದು ವೇಳೆ ತಡವಾಡಿ ಆದರೂ ನನ್ನನ್ನು ಕಂಡ್ಕೊಳ್ತಾರೇನೋ ಅನ್ನೋ ಉದ್ದೇಶದಿಂದ ನಮ್ಮನ್ನ ಶಿಕ್ಷೆಗೆ ಗುರಿ ಮಾಡ್ತಾರೆ. ಅದರಿಂದ ಅವ್ರ ಶಿಕ್ಷೆಯನ್ನ ನಾವು ತಿಳ್ಕೊಂಡು ನಾವು ಮನಪೂರ್ವಕವಾಗಿ ದೇವ್ರ ಕಡೆಗೆ ತಿರ್ಕೊಂಡು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರ್ಕೋಬೇಕು. ಆವಾಗ ನಾವು ಉಗ್ರ ಕೋಪದಿಂದ ದೇವ್ರ ಕೋಪದಿಂದ ತಪ್ಪಿಸ್ಕೊಂಡು ಆತನ ಮಾರ್ಗದಲ್ಲಿ ನಾವು ನಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ನಮ್ಮ ಕೆಟ್ಟ ಗುಣಗಳಿಗೆ ದೇವ್ರು ಶಿಕ್ಷಿಸ್ತಾರಿಂದ ತಿಳ್ಕೊಂಡು ನಾವು ನಮ್ಮ ಗುಣಗಳನ್ನ ಬಿಟ್ಟು ದೇವ್ರ ಕಡೆ ತಿರ್ಕೋಬೇಕು. ತಿರ್ಗಿದ್ರೆ ನಮ್ಗೆ ಒಳ್ಳೆಯ ಒಂದು ದೇವರ ಆಶೀರ್ವಾದ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಥ್ಯಾಂಕ್ ಯು ವೆರಿ ಮಚ್. ನೋಡ್ಬೇಕಾದ್ರೆ ತಡವಾಗಿ ಆದ್ರೂ ನನ್ನನ್ನ ಕಂಡುಕೊಳ್ತಾರೆ ಅನ್ನೋ ವಿಷಯ. ಸೊ ದೇವ್ರು ನೋಡ್ರಿ ಎಷ್ಟು ನಮ್ಮ ಮೇಲೆ ಪ್ರೀತಿನ ಇಟ್ಟಿದ್ದಾರೆ. ಒಂದ್ ವೇಳೆ ಆ ಟೈಮ್ ನ ದೇವರು ಶಾರ್ಟ್ ಮಾಡ್ಬಿಟ್ಟಿದ್ರೆ ನಾವೆಲ್ಲ ಇಲ್ದೆ ಹೋಗ್ತಿದ್ವಿ. ಆದ್ರೆ ತಡ ಮಾಡೋದ್ ನೋಡಿ ದೀರ್ಘ ಶಾಂತಿನ ಎಷ್ಟು ಕ್ಲೀನ್ ಆಗಿ ಸೂಚಿಸ್ತಾ ಇದೆ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಳ್ಳೆ ಪಾಯಿಂಟ್ ನ ಹೇಳಿದ್ರೆ. ನೆಕ್ಸ್ಟ್ ನಮ್ಮ ಬಸವರಾಜ್ ಬ್ರದರ್. ಬ್ರದರ್ ಆಲ್ಮೋಸ್ಟ್ ಎಲ್ಲ ಸಿಸ್ಟರ್ ಬ್ರದರ್ ಸುಮಾರು ರಿಪೀಟ್ ಮಾಡಿದ್ದಾರೆ. ಈಗ
ನಾನು ಒಂದ್ 2 ವಿಷಯ ಹೇಳಕ್ ಬಯಸ್ತೇನೆ ಬ್ರದರ್. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಇವತ್ತಿನ ಕ್ಲಾಸ್ ಅಂದಕ್ಕಿಂತ ಕಳೆದ ಒಂದ್ ಏನಾದ್ 20 ದಿವಸ ಒಂದ್ ತಿಂಗಳಿದ್ದನ್ನು ಮಾಡ್ತಾ ಬರೋಂತ ಎಲ್ಲಾ ಕ್ಲಾಸ್ಗಳನ್ನ ಅಬ್ಸರ್ವ್ ಮಾಡುವಾಗ ಬ್ರದರ್, ಇವರು ಮನುಷ್ಯನಿಗೋಸ್ಕರ ಮಾಡಿದ ಒಂದು ಮಹಾ ಉಪಕಾರಗಳು ಬಹಳ ಅದ್ಭುತವಾದದ್ದು. ಅವ್ರು ನಾವು ಯಾವತ್ತೂ ಕೂಡ ಮರೆಯಕ್ ಆಗ್ದಿರುವಂತ ವಿಚಾರಗಳು. ವಿಶೇಷವಾಗಿ ನಮ್ಮೆಲ್ಲರನ್ನ ಪ್ರೀತಿಸ್ಬಿಟ್ಟು ತಂದೆ ಆದ ದೇವ್ರ ತನ್ನ ಒಬ್ಬ ಮಗನನ್ನು ಕೊಡೋಕ್ ಪರಿತ್ಯಜಿಸ್ಬಿಟ್ರಲ್ಲ, ಅದು ಒಂದು ಬಹಳ ವಿಚಾರವಾದ ಮಹತ್ವದಂತ ವಿಚಾರ ಬ್ರದರ್. ಅದರೊಟ್ಟಿಗೆ ಆತನ ಮಾಡಿದ ಉಪಕಾರಗಳನ್ನೆಲ್ಲವನ್ನ ನೆನೆಸ್ಕೊಂಡು ನಾವು ನಮ್ಮ ತಪ್ಪುಗಳನ್ನ ಧ್ವಂಸ ಮಾಡ್ತಾ ಇರ್ತೀವಿ ಪುನಃ ಆಯ್ತಲ್ಲ. ಆದ್ರೂ ನಮ್ಮ ಬಲಹೀನತೆ ನಿಮಿತ್ತವಾದ ತಪ್ಪುಗಳನ್ನ ನಾವು ದೇವ್ರ ಮುಂದೆ ಒಪ್ಪಿಸ್ಬಿಟ್ಟು ನಾವು ಅದನ್ನ ಪ್ರಾರ್ಥನೆ ಮಾಡಿಕಂತ ನಮಗೆ ಶಕ್ತಿ ಕೊಟ್ಟು ನಡೆಸಬಹುದಾಗಿ ನಾವು ಪ್ರಾರ್ಥಿಸ್ಬೇಕು. ಒಟ್ಟೊಟ್ಟಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತನ ಮಾಡಿದ ಉಪಕಾರಗಳನ್ನು ನೆನೆಸ್ಬಿಟ್ಟು ತಕ್ಕದಾಗಿ ನಾವು ಆತನನ್ನ ಹೃದಯಪೂರ್ವಕವಾಗಿ ನಾವು ಹಾರೈಸ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಬೇಕು. ಅವರ ಎಲ್ಲಾ ಉಪಕಾರಗಳನ್ನ ನೆನೆಸ್ತಾ ನಾವು ಆಯ್ತಲ್ಲ ಈ ಕರ್ತನ ಮೇಜಿಗೆ ಕೈ ಹಾಕುವಂತ ವಿಚಾರದಲ್ಲಿ ನಾವು ನಮ್ಮನ್ನ ನಾವು ತಗ್ಸ್ಕೊಂಡ್ಬಿಟ್ಟು ನಾವು ಅದಕ್ಕೆ ತಯಾರಿ ನಡೆಸ್ಬೇಕೆಂಬುದು ಒಂದು ಮಹತ್ತಾದ ಸಾರ ಬಿದೆ. ಓಕೆ ಬಸವರಾಜ್, ಥ್ಯಾಂಕ್ ಯು. ಸೊ ಮುಖ್ಯವಾಗಿ ಉಪಕಾರ ಅನ್ನೋದು ದೇವರ ಮಕ್ಳು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳೋಣ ಅಲ್ವಾ. ದೇವರ ಉಪಕಾರಗಳನ್ನ ನಾನು ನಿಮ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಜೀವನದಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. ಸರಸ್ವರಿಯರೇ, ನಿಮ್ಗೊಂದು ಬುಕ್ ನ ಮೇಂಟೈನ್ ಮಾಡಿ, ಒಂದು ಡೈರಿನ ಏನಾದ್ರೂ ಮೇಂಟೈನ್ ಮಾಡಿ. ನಿಮ್ಮ ಜೀವನದಲ್ಲಿ ನಡೆದಿರುವಂತ ಒಳ್ಳೆ ವಿಷಯಗಳನ್ನ ಅದ್ರಲ್ಲಿ ಬರ್ದಿಟ್ರಿ. ದೇವ್ರು ನಿಮ್ಗೆ ಮಾಡಿದಂತ ಕೃಪೆನ ಬರ್ದಿಟ್ರಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವೆಲ್ಲರೂ ಅದನ್ನ ಆದಷ್ಟು ಫಾಲೋ ಮಾಡಕ್ ಪ್ರಯತ್ನ ಪಡಿ. ಏನಾಗುತ್ತೆ ಗೊತ್ತಾ, ವರ್ಷದ ಅಂತ್ಯದಲ್ಲಿ ಆ ಬುಕ್ ನ ತಗೊಂಡ್ ನೋಡ್ರಿ. ನಾನು ಮೊದಲು ಕೂಡ ಇದು ವಿಷಯನ ಹೇಳಿದ್ದೀನಿ, ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕಂದ್ರೆ ದೇವ್ರು ನಿಮ್ಗೆ ಅಷ್ಟೊಂದು ಉಪಕಾರ ಮಾಡಿರ್ತಾರೆ. ನಾವು ಉಪಕಾರನ ಮರಿತೀವಿ. ಕ್ರಿಸ್ತನ ಪ್ರೀತಿಸ ನಮ್ಮ ಮನಸ್ಸು ಒಂದು ವ್ಯಕ್ತಿ ನಮಗೆ ಮಾಡಿದ ಒಳ್ಳೆ ವಿಷಯಕ್ಕಿಂತ ಆತ ನಮಗೆ ಮಾಡಿದಂತ ಕಹಿ ವಿಷಯ ದೊಡ್ಡದಾಗಿ ತಗೊಳುತ್ತೆ. ಅದು ನಮ್ಮ ಎಲ್ಲರ ಮೈಂಡ್ ಆ ರೀತಿ ಇರುತ್ತೆ. ಆದ್ರೆ ದೇವ್ರು ನಮ್ಗೆ ಮಾಡಿದಂತ ಉಪಕಾರ ನೆನೆಸ್ಕೊಂಡ್ರೆ ನಮಗೆ ಜೀವನದಲ್ಲಿ ಬರುವಂತ ಹಲವಾರು ಕಷ್ಟಗಳನ್ನ ನಾವು ದೊಡ್ಡದಾಗಿ ತಗೊಳಲ್ಲ. ನೆನೆಸ್ಕೊಳ್ಳಿ, ಖಂಡಿತ ಅದು ಒಂದು ಒಳ್ಳೆ ವಿಷಯ ಬ್ರದರ್ ಹೇಳ್ಬೇಕಾರೆ. ಖಂಡಿತ ಥ್ಯಾಂಕ್ ಯು ಬಸವರಾಜ್ ಬ್ರದರ್. ಓಕೆ, ಬೇರೆ ಸುನಂದ ಸಿಸ್ಟರ್. ಬ್ರದರ್ ನಮಸ್ತೆ. ಬ್ರದರ್ ಗೌರವ ಅಷ್ಟೇ, ನಮಸ್ತೆ. ಹೇಳಿ. ಯಾವ್ದೇ ಒಂದು ವಿಷಯದಲ್ಲೂ ಬ್ರದರ್ ದೇವರ ಕೋಪಕ್ಕೆ ನಾವು ಗುರಿ ಆಗ್ಬಾರ್ದು ಬ್ರದರ್. ಅವ್ರ ಅಮೂಲ್ಯವಾದ ರಕ್ತ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಅಂದ್ರೆ ನಾವ್ ಹಳೆ ಸ್ವಭಾವನ ಬಿಟ್ಟು ಹೊಸದಾಗಿ ನಾವು ಕಲಿಬೇಕು ಬ್ರದರ್. ಪ್ರತಿ ಒಂದು ದಿನ ಕೂಡ ದೇವ್ರಿಗಾಗೆ ನಾವು ಜೀವಿಸ್ಬೇಕು. ಅದು ನಂಗೆ ಇಷ್ಟ ಆಯ್ತು ಬ್ರದರ್. ಯಾಕೆಂದ್ರೆ ಇದು ವಾಕ್ಯ ಓದುವಾಗ ಒಂದೊಂದು ವಾಕ್ಯನೂ ಒಂದೊಂದು ಅರ್ಥ ಹೇಳುತ್ತೆ ಬ್ರದರ್. ನಮ್ಮ ಜೀವಿತದಲ್ಲಿ ನಾವ್ ಏನೇನ್ ಮಾಡ್ತಾ ಇದೀವಿ, ಏನ್ ತಪ್ಪುಗಳು ಮಾಡ್ತಿದೀವಿ ಅನ್ನೋದನ್ನ ತಿದ್ದಿ ಹೇಳ್ತಾ ಇದೆ ಬ್ರದರ್. ಅದು ವಾಕ್ಯ ಅದನ್ನ ಅರ್ಥಕೊಂಡಿ ದೇವ್ರ ಕೋಪಕ್ಕೆ ಗುರಿ ಆಗ್ಬಾರ್ದು ನಾವು. ಅದು ನಡ್ಕೋಬೇಕು ಅನ್ನೋ ರೀತಿಲಿ ನನ್ಗೆ ಅರ್ಥ ಆಯ್ತು ಬ್ರದರ್. ಓಕೆ ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಖಂಡಿತ ಆ ನಿರ್ಧಾರ ತಗೊಳ್ತಿರಲ್ವಾ, ನಿಮ್ಮ ಹೃದಯದ ನಿರ್ಧಾರವನ್ನ ದೇವ್ರು ನೋಡ್ತಾರೆ. ನೀವು ಎಂತ ಒಂದು ಭಾವನೆಯಲ್ಲಿ ತಗೊಂಡ್ರೋ, ದೇವರ ಸನ್ನಿಧಿಯಲ್ಲಿ ತಗೊಂಡ್ರೆ ಖಂಡಿತ ದೇವ್ರು ನಿಮ್ಗೆ ಆ ರೀತಿ ಸಹಾಯ ಮಾಡ್ತಾರೆ. ಆ ಭಯ, ದೇವರ ಕೋಪಕ್ಕೆ ಗುರಿ ಆಗ್ಬಾರ್ದು ಅನ್ನೋಂತ ಒಂದು ಭಾವನೆ, ಅದು ದೇವ್ರ ಮೇಲೆ ಇಟ್ಟಿರುವಂತ ಒಂದು ರೀತಿಯಾದ ಪ್ರೀತಿನ ತೋರಿಸುತ್ತೆ. ಸೊ ಆ ರೀತಿ ಇರೋದು ತುಂಬಾ ಒಳ್ಳೇದು. ಸೊ ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಗೌರವ್ ಮಾಸ್ಟರ್. ಬೇರೆ ನಮ್ಮ ಯಾರಿದ್ದೀರಾ? ಸರೋಜ ಸಿಸ್ಟರ್, ಇವರು ನಮ್ಮ ನವೀನ್ ಬ್ರದರ್, ಶ್ವೇತಾ ರಾಣಿ ಸಿಸ್ಟರ್, ಸುನಂದ ಸಿಸ್ಟರ್, ಮಂಜಮ್ಮ ಸಿಸ್ಟರ್ ಇದ್ದೀರಾ? ಮಂಜಮ್ಮ ಸಿಸ್ಟರ್ ಇದ್ದಾರಪ್ಪ, ತುಂಬಾ ದಿವಸ ಆಯ್ತು ಮಂಜಮ್ಮ ಸಿಸ್ಟರ್ ನೋಡಿ. ಮಂಜಮ್ಮ ಸಿಸ್ಟರ್ ನಮಸ್ತೆ ಬ್ರದರ್, ನಾನು ಹೊರಗಡೆ ಇದ್ದೆ. ಓಕೆ. ಅದೇ ಬ್ರದರ್, ದೇವ್ರ ಮಾಡಿರೋಂಥದ್ದು ಬರ್ದಿಡ್ರಿ ಅಂದ್ರೆ ಬರೆಯಕ್ ಆಗದೇ ಇಲ್ಲ ಬ್ರದರ್. ಅಷ್ಟು ಉಪಕಾರ ಮಾಡಿದ್ದಾರೆ. ಹೌದು ಅದು ನಿಜ ಅಲ್ವಾ? ಎಷ್ಟು ಬರಿಲಾರ್ದಷ್ಟು ಉಪಕಾರ ಮಾಡಿದ್ದಾರೆ. ಏನ್ ಬರೆಯಕ್ಕೆ ಸಾಲದು ಬ್ರದರ್, ಹೇಳ್ಬೇಕು ಅಂದ್ರೆ ದೇವ್ರು ಉಪಕಾರ ಮಾಡಿರೋದ್ನ. ಖಂಡಿತ ಮಂಜ ಮಾಸ್ಟರ್ ಅಲ್ವಾ? ಎನಿಸಲಾರದಷ್ಟು ಅಸಖ್ಯವಾದಂತ ಉಪಕಾರಗಳು ದೇವರ ಒಂದು ಉಪಕಾರಗಳು. ಖಂಡಿತವಾಗಿಯೂ ಅದು ನಮ್ಮ ಮುಂದೆ ಇರ್ಬೇಕು. ಥ್ಯಾಂಕ್ ಯು. ಸೊ ದೇವರ ಶ್ವೇತರಾಣಿ ಸಿಸ್ಟರ್, ನಾವು ಒಳ್ಳೇದ್ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಅದನ್ನ ಮಾಡ್ಬೇಕು ಅಂತ. ಗುಡ್ ಸಿಸ್ಟರ್, ನಿಜವಾದಂತ ಒಂದು ವಿಷಯ ಅಲ್ವಾ? ನೋಡ್ರಿ, ದೇವರು ಖಂಡಿತ ಸಿಸ್ಟರ್, ದೇವ್ರು ನಮಗೋಸ್ಕರ ಎಷ್ಟು ದೊಡ್ಡ ತ್ಯಾಗವನ್ನು ಮಾಡಿದ್ರೆ. ನಾವು ಪಾಪಿಗಳಾಗದು ನಮ್ಮನ್ನ ಪ್ರೀತಿ ಮಾಡಿದರೆ, ದೇವ್ರಿಗೋಸ್ಕರ ನಾವು ಒಳ್ಳೇದ್ ಮಾಡ್ಬೇಕಾದ್ರೆ ಬೇಸರಗೊಳ್ಬಾರ್ದು. ತುಂಬಾ ಒಳ್ಳೆ ವಿಷಯ. ಮತ್ತೆ ಆತನ ಕೃತಜ್ಞತೆ ನಾವು ಸಲ್ಲಿಸ್ತಾ ಇರ್ಬೇಕು ಪ್ರತಿ ಕ್ಷಣ ಕೂಡ, ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳಿಗೋಸ್ಕರ. ಹೌದು, ಕರೆಕ್ಟ್. ಸೊ
ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ರೆ ಏನ್ ಮಾಡ್ತೀವಿ ಗೊತ್ತಾ? ಏನ್ ಅರ್ಥವಾಗುತ್ತೆ ಗೊತ್ತಾ? ಅವ್ರು ಮಾಡಿದಂತ ಅದ್ಭುತಗಳನ್ನ ಮರ್ತಿದೀವಿ ಅಂತ ಅರ್ಥ. ಅದಕ್ಕೆ ಬೆಲೆ ಕೊಡ್ತಲ್ಲ ಅಂತ ಅರ್ಥ. ಥ್ಯಾಂಕ್ಫುಲ್ ಹಾರ್ಟ್ ಇರ್ಬೇಕು. ಅದನ್ನ ಬೈಬಲ್ ಹೇಳ್ಬೇಕಾರೆ ಸ್ತೋತ್ರದ ಬಲಿಯನ್ನ ನಿಮಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಕೂಡ ಒಂದು ಬಲಿ ಇದೆ. ಹೃದಯದಿಂದ ಕೊಡೋದು ಕೂಡ ಒಂದು ಸ್ಯಾಕ್ರಿಫೈಸ್ ಆಗಿದೆ. ಮಾಡೋದು ತುಂಬಾ ಒಳ್ಳೇದು. ಸೊ ಓಕೆ, ಥ್ಯಾಂಕ್ ಯು. God bless you. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಶ್ವೇತರಾಣಿ ಸಿಸ್ಟರ್. ನೆಕ್ಸ್ಟ್ ಸುನಂದ ಸಿಸ್ಟರ್. ಸುನಂದ ಸಿಸ್ಟರ್. ಶ್ರೀಕಾಂತ್ ಬ್ರದರ್. ಓಕೆ ಸರಿ. ಶ್ರೀಕಾಂತ್ ಹೇಳಿ. ಅಂದ್ರೆ ಎಷ್ಟೋ ನಮಗೋಸ್ಕರ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟಿದ್ದಾನಂದ್ರೆ ನಾವು ಹಿಂದಿನ ಕಾಲದಲ್ಲಿ ಎಷ್ಟೋ ಪಾಪ ಮಾಡ್ತಾ ಇದ್ವಿ, ಸುಳ್ಳು ಹೇಳ್ತಾ ಇದ್ವಿ, ಮೋಸ ಮಾಡ್ತಾ ಅನ್ಯಾಯ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಸತ್ಯ ಬಂದ್ಮೇಲೆ ಎಷ್ಟೋ ರೀತಿಯಲ್ಲಿ ತಿಳ್ಕೊಳ್ತಾ ಇದೀವಿ ನಾವು ಎಷ್ಟು ತಪ್ಪು ಮಾಡಿಬಿಟ್ಟಿವಲ್ಲ. ದೇವ್ರು ಇವನ್ನೆಲ್ಲ ಎಚ್ಚರಿಸ್ತದನಂದ್ರೆ ನಾವು ದಿನ ಪಾಪ ಮಾಡ್ತಾ ಇದ್ರೆ ಅದು ಎಷ್ಟು ತಪ್ಪು ಹೇಳ್ರಿ ನೋಡೋಣ. ಮುಂಚಿಗೂ ಈಗೂ ನಮ್ಮ ಸ್ವಭಾವಗಳನ್ನ ಪ್ರತಿದಿನ ಬಿಟ್ಟು ಸರಿಯಾದಲ್ಲಿ ನಡಿಬೇಕು. ನಾವು ನಮ್ಮ ದೇವ್ರೆ ನಮಗೋಸ್ಕರ ತನ್ನ ಮಗನ ಒಬ್ಬನೇ ಕೊಟ್ಟಿದ್ದಾನ, ರಕ್ತವನ್ನು ಕೊಟ್ಟಿದ್ದಾನ ಅಂದ್ರೆ ನಾವು ಆತನ ಮರಣವನ್ನು ಆತನ ರಕ್ತವನ್ನು ನಾವು ನೆನಪು ಮಾಡ್ಕೊಂಡು ಪ್ರತಿದಿನನು ನಾವು ಮಾಡೋ ತಪ್ಪುಗಳನ್ನ ದೇವ್ರೇ ಇನ್ ಮುಂದೆ ನಮ್ಮ ತಪ್ಪು ಮಾಡ್ದಾಗೆ ನಡೆಸಪ್ಪ ಅಂತ ನಾವು ಕೇಳುವಂತರಾಗಿರ್ಬೇಕು. ಎಸ್ ಹೌದು, ಕರೆಕ್ಟ್ ಶ್ರೀಕಾಂತ್. ಮುಖ್ಯವಾಗಿ ಆ ಮನಸ್ಸು ಬರುತ್ತೆ ನೋಡ್ರಿ. ಒಂದ್ ಕಡೆ ನಮ್ಮ ಮಾಂಸ ಬಲಹೀನತೆ ಇರುತ್ತೆ, ಇನ್ನೊಂದ್ ಕಡೆ ನಮ್ಮ ದೇವರ ಪ್ರೀತಿ ಇರುತ್ತೆ. ಇದ್ರಲ್ಲಿ ಹೋರಾಟ ನಮ್ಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ನಿಜವಾಗ್ಲೂ ನಾವು ದೇವರ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದಾದ್ರೆ ಅವ್ರನ್ನ ಪ್ರೀತಿ ಮಾಡೋದ ಖಂಡಿತ ಜಯಿಸ್ತೀವಿ ಅಲ್ವಾ? ನಮ್ಮ ಪಾಪವನ್ನ ನಾವು ಬಿಟ್ಟು ಜಯಿಸಿ ದೇವರ ಸನ್ನಿಧಿಯಲ್ಲಿ ನಾವು ಜಯಶಾಲಿಗಳನ್ನ ನಿಂತ್ಕೊಳ್ತೀವಿ. ಖಂಡಿತ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿ ಸರಸರ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಕೊನೆಯದಾಗಿ ನಾವು ರಾತ್ರಿ ಗೀತೆಗಳನ್ನ ಮಾತ್ರ ಓದ್ಬಿಟ್ಟು ನಮ್ಮ ಕೂಟವನ್ನು ಮುಕ್ತಾಯ ಮಾಡೋಣ. ಓಕೆ, ರಾತ್ರಿಯ ಗೀತೆಗಳು ಮಾರ್ಚ್ 17. ಕೆಟ್ಟತನವನ್ನು ಹೇಸಿಕೊಂಡು ಒಳ್ಳೆಯದಕ್ಕೆ ಅಂಟಿಕೊಳ್ಳಿರಿ. ರೋಮಾಪುರದವರಿಗೆ 12:9. ಹೇಗೆ ಪವಿತ್ರತೆ ಮತ್ತು ಪಾಪ ಒಂದಕ್ಕೊಂದು ವಿರೋಧವಾಗಿದೆಯೋ ಹಾಗೆಯೇ ಇವುಗಳ ಮೇಲೆ ನಮ್ಮ ಭಾವನೆಯು ಪ್ರೀತಿ ಮತ್ತು ದ್ವೇಷವೆಂಬ ಭಾವನೆಗಳಲ್ಲಿ ಪ್ರತಿನಿಧಿಸಬೇಕು. ನೀತಿಗಾಗಿ ಇರುವ ನಮ್ಮ ಪ್ರೀತಿಯು ತಣ್ಣಗಾದರೆ ಪಾಪವನ್ನು ಹೇಸಿಕೊಳ್ಳುವುದರಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಿದ್ದೇವೆಂದು ಅರ್ಥ. ಆದ್ದರಿಂದ ನಮ್ಮೊಳಗೆ ಪಾಪ, ಸ್ವಾರ್ಥತೆ, ಅಪವಿತ್ರತೆ ಮತ್ತು ಎಲ್ಲ ರೀತಿಯಾದ ಕೆಟ್ಟತನವನ್ನು ದ್ವೇಷಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ. ಆಗ ಪವಿತ್ರಾತ್ಮದ ಸುಂದರವಾದ ಕೃಪೆಗಳನ್ನು ನಮ್ಮ ಹೃದಯಗಳಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಸುಲಭವಾಗುತ್ತದೆ ಎಂದು ನಾವು ನೋಡಬಹುದು. ನಮ್ಮ ಮನಸ್ಸಿನಲ್ಲಿ ಮಾತ್ರ ಹಳೆಯವುಗಳು ಅಳೆದು ಹೋಗುತ್ತವೆ ಮತ್ತು ಎಲ್ಲವೂ ನೂತನವಾಗುತ್ತದೆ. ನಿಜವಾಗಿಯೂ ಈ ಪರಿಪೂರ್ಣ ಬದಲಾವಣೆಯನ್ನು ನಾವು ಆತ್ಮಿಕ ಜೀವಿಗಳಾಗಿ ಮಾರ್ಪಟ್ಟ ನಂತರ ಹೊಂದಿಕೊಳ್ಳುವೆವು. ಕರ್ತನು ನಾವು ಹೇಗಿರಬೇಕೆಂದು ಅಪೇಕ್ಷಿಸುತ್ತಾನೋ ಹಾಗಿರುವುದಕ್ಕೆ ನಮ್ಮ ಮನಸ್ಸಿನ ಆಸೆ ಮತ್ತು ನಮ್ಮ ಅತ್ಯಾಸಕ್ತಿಯನ್ನು ವ್ಯಕ್ತಪಡಿಸುವಾಗ ಮಾತ್ರ ಮೊದಲನೆಯ ಪುನರುತ್ಥಾನದಲ್ಲಿ ಸ್ಥಾನ ಹೊಂದುವುದಕ್ಕೆ ಯೋಗ್ಯರಾಗಿ ಎಣಿಸಲ್ಪಡುತ್ತೇವೆ. ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಮನಸ್ಸುಗಳನ್ನು ಕಟ್ಟುನಿಟ್ಟಾದ ಕಣ್ಗಾವಲಿನಲ್ಲಿ ಕಾದುಕೊಳ್ಳುವುದಕ್ಕಿಂತ ಉತ್ತಮವಾದ ಬೇರೆ ಯಾವ ರೀತಿಯಲ್ಲೂ ಕರ್ತನಿಗೆ ಯೋಗ್ಯರೆಂದು ವ್ಯಕ್ತಪಡಿಸಲು ಅಥವಾ ನಿರೂಪಿಸಲು ನಮಗೆ ಸಹಾಯವಾಗುವುದಿಲ್ಲ ಎಂಬುದು. ಹೌದು, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿ, ನೋಡಿ ಈಗ ಈ ಒಂದು ರಾತ್ರಿ ಗೀತೆಯಲ್ಲಿ ಕೂಡ ನಮ್ಮ ಪಾಠಕ್ಕೆ ಎಷ್ಟು ಹತ್ತತ್ರ ಸೀಮಿತವಾದಂತ ಒಂದು ವಿಷಯಗಳನ್ನ ಮಾತಾಡ್ತಾ ಅಲ್ವಾ? ಕೆಟ್ಟತನವನ್ನು ಹೇಸಿಕೊಂಡು ಒಳ್ಳೆಯದಕ್ಕೆ ಅಂಟಿಕೊಳ್ಳಿರಿ ಅಂತ. ಒಳ್ಳೆಯದನ್ನ ದುಡುವಾಗಿ ಇಟ್ಕೊಳ್ಳಿ, ಕೆಟ್ಟದನ್ನ ಹಾಗೆ ಮಾಡ್ರಿ ಅನ್ನೋ ವಿಷಯ. ಹೌದು, ಇದನ್ನ ನೆನಪಲ್ಲಿ ಇಟ್ಕೊಳ್ಳೋಣ. ಈ ಒಂದು ವಿಷಯವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ದೇವರಿಗೆ ಮೆಚ್ಚುಗೆ ಇಲ್ದಿರೋದನ್ನ ನಾವು ದ್ವೇಷ ಮಾಡೋದಕ್ಕೆ ಕಲಿಯೋಣ, ಅಭ್ಯಾಸ ಮಾಡೋಣ. ದೇವರಿಗೆ ಯಾವ್ದು ಇರಿಸುತ್ತೋ ಅದನ್ನ ಪ್ರೀತಿ ಮಾಡೋದಕ್ಕೆ ನಾವು ಕಲಿತ್ರೆ ಖಂಡಿತವಾಗ್ಲೂ ಪ್ರಥಮ ಪುನರುತ್ಥಾನದಲ್ಲಿ ಹೋಗ್ತೀವಿ ಅನ್ನೋ ವಿಷಯ ತುಂಬಾ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ. ದೇವರು ಇವತ್ತಿನ ಪಾಠವನ್ನು ಇವತ್ತಿನ ಒಂದು ರಾತ್ರಿ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತಿಮ ಮಾಡೋಣ. ಮಧ್ಯದಲ್ಲಿರುವಂತ ತಿಪ್ಪೇಶ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ಆದ್ಯವರೇ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಕರುಣೆಯಿಂದ ನಾವು ಎಲ್ಲರೂ ಕೂಡ ಈ ಒಂದು ದಿನವನ್ನು ನೋಡ್ಲಿಕ್ಕೆ ಆಗುವಂತೆ ನಮ್ಮ ಮೇಲೆ ನೀವು ಅತಿಶಯವಾದ ಪ್ರೀತಿ ಇಟ್ಟಿರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ತಂದೆ ಆದ್ಯವರೇ, ಈ ಒಂದು ಒಳ್ಳೆಯ ಸಮಯದಲ್ಲಿ ಸಹೋದರರೊಂದಿಗೆ
ನಿನ್ನ ಪರಿಶುದ್ಧವಾದ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದೀರಾ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ತಂದೆ. ದೇವರೇ, ವಿಶೇಷವಾಗಿ ಕೇಳಿದಂತಹ ಎಲ್ಲ ವಾಕ್ಯಗಳನ್ನು ನಮ್ಮ ಹೃದಯಾಂತರಾಳದಲ್ಲಿ ಇಟ್ಟುಕೊಂಡು ಅದನ್ನು ಮೆಲುಕು ಹಾಕ್ಲಿಕ್ಕೆ ಕೃಪೆ ಮಾಡ್ರಿ ಅಪ್ಪ ತಂದೆ. ದೇವರೇ, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕೊಟ್ಟು ನಾವು ಮಾಡಿದಂತಹ ಅನೇಕ ಮೊಂಡತನ ಪಾಪಗಳನ್ನು ನಿನ್ನ ಒಬ್ಬನೇ ಮಗನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ಯಾ. ಅದೇ ರೀತಿಯಾಗಿ ತಂದೆ ದೇವರೇ, ಬರುವಂತಹ ನಿನ್ನ ಪರಿಶುದ್ಧವಾದ ಮತ್ತು ನಿನ್ನ ರಥ ಮತ್ತು ದೇಹದಲ್ಲಿ ಪಾಲ್ಗೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ಮೊಂಡತನವನ್ನು ಪಾಪಗಳನ್ನು ಬಿಟ್ಟು ಮತ್ತೆ ನಿನ್ನ ಪರಿಶುದ್ಧವಾದ ಮಾರ್ಗದಲ್ಲಿ ನಡೀಲಿಕ್ಕೆ ನಮ್ಮೊಬ್ಬೊಬ್ಬರನ್ನು ಸಹಾಯ ಮಾಡ್ರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆ. ದೇವರೇ, ಬಂದಿರುವಂತಹ ಎಲ್ಲಾ ಸಹೋದರರನ್ನು ಆಶೀರ್ವದಿಸಿ, ಬಾರದಿರುವಂತಹ ಸಹೋದರನ್ನು ಕೂಡ ನೆನಪು ಮಾಡಿಕೊಳ್ತೇವೆ ತಂದೆ. ದೇವರೇ, ವಿಶೇಷವಾಗಿ ನಿನ್ನ ಕೃಪೆ ಅವರೊಂದಿಗಿರಲ್ಲ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆ. ದೇವರೇ, ಈ ಕೂಟವನ್ನು ನಿನ್ನ ಆಶೀರ್ವದಿಸಿ ಅಪ್ಪ, ನಿನ್ನ ಈ ಪರಿಶುದ್ಧವಾದ ನಿನ್ನ ಮಗನ ಸಹೋದರರ ಮುಖಾಂತರವಾಗಿ ಕೇಳಿದಂತ ಎಲ್ಲ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ಈ ಒಂದು ಪರಿಶುದ್ಧವಾದ ಸಮಯದಲ್ಲಿ ಕೇಳಿದಂತಹ ಎಲ್ಲ ವಾಕ್ಯಗಳು ತಂದೆ ದೇವರೇ, ನಿನ್ನ ಪರಿಶುದ್ಧವಾದ ಅಪ್ಪ ತಂದೆ ದೇವರೇ, ನಮ್ಮ ಅಂತರಾಳದಲ್ಲಿ ಇಟ್ಟುಕೊಂಡು ಅದನ್ನು ಮೆಲುಕು ಹಾಕ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ನಿನ್ನ ಪರಿಶುದ್ಧಾತ್ಮನಿಂದ ಕಾರ್ಯ ಮಾಡಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ ದೇವರೇ. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನ ವಿದ್ಯಾಸರ ಹೆಸರು ಎಲ್ಲರಿಗೂ ನಮಸ್ತೆ ನಮಸ್ತೆ. ಎಲ್ಲ ಸಹೋದರಿಗಳು ನಮಸ್ತೆ. ಆಶೀರ್ವದಿಸಲಿ. Thank you. ಎಲ್ಲಾ ಬ್ರದರ್ಸ್ಗೆ ನಮಸ್ಕಾರ. ವ್ಯಾಧಿಯುಕ್ತರಾಗಿರುವಂತಹ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ರಿ. ಎಲ್ರಿಗೂ ಕೂಡ ವಿಶೇಷವಾಗಿ ರೇಷ್ಮೆ ತಂಗಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ರಿ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಶ್ರೀಕಾಂತ್ ಬ್ರದರ್. ಬ್ರದರ್ ಬಾಯ್. ಎಲ್ಲರಿಗೂ ನಮಸ್ತೆ. ಸುನಂದ ಸಿಸ್ಟರ್, ಓಕೆ ಬಾಯ್. ಯಶ್ ಬ್ರದರ್ ಬಾಯ್. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.